ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಠಾನಿ ಮಾಧವ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ನೋಡಿದಂತೆ ಪರಮಾತ್ಮ ತಿರುಪತಿಯಲ್ಲಿ ವಾಲ್ಮೀಕದ ಒಳಗೆ 10,000 ವರ್ಷ ಇದ್ದ. ತದನಂತರ ಲಕ್ಷ್ಮೀದೇವಿ ಗೋಪಾಲಿಯಾಗಿ ಬಂದು ಬ್ರಹ್ಮದೇವರು, ಗುರುಗಳು ವಾದರಾಜ ಸ್ವಾಮಿಗಳು ಹೇಳ್ತಾರೆ ನೋಡಿ, ಬ್ರಹ್ಮದೇನು ವಾದನು ರುದ್ರ ವತ್ಸನಾದನು ಅಂತ ಹೇಳ್ತಾ ಇದ್ದಾರೆ. ರುದ್ರದೇವರು ವತ್ಸ ರೂಪದಲ್ಲಿ ಬಂದು ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆಗ ಆ ಹಾಲು, ಗೋಪಾಲಿ ತಂದುಕೊಟ್ಟ ವಿಲಕ್ಷಣವಾದ ಹಸು ಹಾಲು ಕೊಡ್ತಾ ಇಲ್ಲ. ಅದನ್ನು ನೋಡಿ ರಾಣಿಗೆ ಸಂಶಯ, ಆ ಹಾಲು ಏನಾಗ್ತಾ ಇದೆ, ನೀನೇ ಹಾಲು ಕರುವೇ ಕುಡಿತಾ ಇದೆಯೋ ಅಥವಾ ನೀನೇ ಕುಡಿತಾ ಇದೆಯೋ ಅಂತ ಹೇಳಿ ಆ ಗೋಪಾಲನನ್ನು ಕೇಳಿ ಚೆನ್ನಾಗಿ ಹೊಡಿತಾಳೆ. ತದನಂತರ ಈ ಹಾಲು ಈ ಹಸು ಏನು ಮಾಡ್ತಾ ಇದೆ ಹಾಗೆ ಅಂತ ತಿಳ್ಕೊಂಡು ಬರೋಣ ಅಂತ ಒಂದು ಕೋಡಲಿಯನ್ನು ಹಿಡ್ಕೊಂಡು ಯಾರು ಈ ಆಕಳಿನ ಹಾಲನ್ನು ತೆಗಿತಾರೋ ಅವರನ್ನು ಕತ್ತರಿಸೇ ಬಿಡೋದು ತಲೆ. ಅಷ್ಟು ಸಿಟ್ಟು ಬಂದೋಯ್ತು ಅವನಿಗೆ, ಆ ಗೋಪಾಲನಿಗೆ. ಅದರಿಂದ ಕೋಡಲಿ ಹಿಡ್ಕೊಂಡು ಅದರ ಬೆನ್ನಿಂದ ಹೋದ. ಧೇನುರಪ್ಯಚರಂ ದಿವ್ಯಂ ವಾಲ್ಮೀಕೆ ಹರಿಮಂದಿರೆ ಅಭಿಷೇಕಂ ಚಕಾರಾಶು ಸ್ವಪಯೋಧರ ಚಾರಣೈಹಿ. ಯಥಾವತ್ತಾಗಿ ಎಲ್ಲ ಹಸುಗಳ ಜೊತೆಗೆ ಆ ಬ್ರಹ್ಮದೇವರು, ಹಸುವಿನ ರೂಪದಲ್ಲಿ ಇದ್ದ ಬ್ರಹ್ಮದೇವರು ಕೂಡ ಹೋಗಿ ಅಲ್ಲಿ ವಾಲ್ಮೀಕದಲ್ಲಿ ಇದ್ದ ಪರಮಾತ್ಮನಿಗೆ ಹಾಲನ್ನೆಲ್ಲ ಕೊಟ್ಟು ಅಭಿಷೇಕ ಮಾಡಿದರು. ಅದನ್ನು ನೋಡಿ ಆ ಗೋಪಾಲನಿಗೆ ಭಾರಿ ಸಿಟ್ಟು ಬಂದೋಯ್ತು. ಎಲ್ಲ ನನಗೆ ಹಾಲು ಬೇಕು ಅಂದರೆ, ನಮ್ಮ ರಾಜಕುಮಾರನಿಗೆ ಹಾಲು ಬೇಕು ಅಂತ ಇಟ್ಟಿದ್ದರೆ ನೀ ಎಲ್ಲನೂ ಇಲ್ಲಿ ಸುರಿಸ್ತಾ ಇದ್ದೀಯಾ ಅಂತ ಹೇಳಿ ಭಾರಿ ಸಿಟ್ಟು ಬಂದು ಆ ಗೋವನ್ನೇ ಹೊಡೆಯೋಣ ಅಂತ ಕೋಡಲಿಯನ್ನು ತೆಗೆದು ಹೊಡೆಯಕ್ಕೆ ಹೋಗ್ತಾನೆ. ಆಗ ವಾಲ್ಮೀಕದಲ್ಲಿ ಇದ್ದ ಪರಮಾತ್ಮ ತಾನು ಆಲೋಚನೆ ಮಾಡಿದನಂತೆ. ಸ್ವಭಕ್ತ ಹನನಂ ಲೋಕೆ ಆತ್ಮಾರ್ಥಂ ಯಃ ಪುಮಾಶ್ಚರೆ ಸಯೇವ ನರಕಂ ಭುಂಕ್ತೆ ಯಾವದ್ ಆಚಂದ್ರ ತಾರಕಂ ಮದರ್ಥಂ ಚ ಕುಟಾರೇನ ಹನಿಷ್ಯತಿ ಚ ಗಾಂ ಕಲಹ. ಅಂದರೆ ಮಾಡದೇ ಇದ್ದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದರೆ ಅವರು, ಆ ಶಿಕ್ಷೆ ಕೊಟ್ಟವರು ನರಕಕ್ಕೆ ಹೋಗ್ತಾರೆ. ಯಾವತ್ ಆಚಂದ್ರ ತಾರಕಂ, ಸೂರ್ಯಚಂದ್ರರು ಇರುವ ತನಕ ನರಕದಲ್ಲಿ ಇದ್ದು ಒದ್ದಾಡಬೇಕಾಗ್ತದೆ. ಮದರ್ಥಂ ಚ ಕುಟಾರೇನ ಹನಿಷ್ಯತಿ, ನನ್ನ ಸಲುವಾಗಿ ಈ ಹಸು ನನ್ನ ಸೇವೆಗಾಗಿ ಬಂದಿದೆ, ಇದೇನಾರು ಆ ಕೋಡಲಿ ಏಟು ಬಿದ್ದು ಅದಕ್ಕೆ ತೊಂದರೆಯಾದರೆ ಅದು ನನಗೂ ಕೂಡ ಶೋಭೆ ಆಗೋದಿಲ್ಲ. ಯಾಕೆ, ನನಗೂ ಒಂದು ವ್ರತ ಇದೆ, ನಾನು ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಇದೆಲ್ಲ ಪರಮಾತ್ಮ ತಾನು ಆಲೋಚನೆ ಮಾಡ್ತಾ ಇರೋದು. ಏಕೇನ ತುಳಸಿ ಮಾತ್ರ ದಲೇನಾಪಿ ನರೋತ್ತಮಃ ಪೂಜ್ಯತೆ ಭಕ್ತಿಭಾವೇನ ತಂ ರಕ್ಷಾಮೀತಿ ಮತ್ಪಣಂ. ದಾಸರದನ್ನೇ ಹೇಳ್ತಾ ಇದ್ದಾರೆ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾ ರಮಣಗೆ ಅರ್ಪಿತವೆನಲಿ, ಹಾಗೆ ಅಂತ. ಒಂದು ತುಳಸಿ ದಳ ಶಂಖದಲ್ಲಿ ನೀರನ್ನು ತುಂಬಿಸಿ ದೇವರಿಗೆ ಅಭಿಷೇಕ ಮಾಡಿದರೆ ನಾನು ಅವನನ್ನು ರಕ್ಷಣೆ ಮಾಡೇ ಮಾಡ್ತೀನಿ ಅಂತ ಪರಮಾತ್ಮನ ಪ್ರತಿಜ್ಞೆ ಇದೆ. ಪರಮಾತ್ಮನ ಪ್ರತಿಜ್ಞೆ ಇದೆ. ಹಾಗಿರುವಾಗ ಪ್ರತಿ ದಿವಸ ಬಂದು ಈ ಗೋವು ನನಗಾಗಿ ಕ್ಷೀರಾಭಿಷೇಕವನ್ನು ಮಾಡ್ತಾ ಇದೆ. ಅದರಿಂದ ನಾನು ಇದನ್ನು ರಕ್ಷಣೆ ಮಾಡಲೇಬೇಕು. ಅದಕ್ಕೆ ನೋಡಿ, ನಮ್ಮಲ್ಲಿ ಅರ್ಚಕರಿಗೆ ಒಂದು ದೊಡ್ಡ ಸ್ಥಾನಮಾನ ಇದೆ. ಯಾಕೆ, ನಿತ್ಯ ಬೇಕೋ ಬೇಡವೋ, ಅವರಿಗೆ ಮನಸ್ಸು ಹೇಗಿರ್ತದೆಯೋ ಇಲ್ಲೋ ಗೊತ್ತಿಲ್ಲ, ಸಂತೋಷವಾಗಿ ಇರುತ್ತದೆ. ಆದರೂ ಕೂಡ ಅವರು ಪ್ರತಿ ದಿವಸ ಪರಮಾತ್ಮನ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಪಂಚಾಮೃತ ಅಭಿಷೇಕ ಮಾಡಿ, ನೀರಿನಿಂದ ಅಭಿಷೇಕ ಮಾಡಿ, ಅವರು ಎಷ್ಟು ಕೃಪೆಯನ್ನು ಪಡೆದಿರಲಿಕ್ಕಿಲ್ಲ, ಗುರುಗಳ ಕೃಪೆಯನ್ನು. ಒಂದು ದಿವಸ ಮಾಡಿದ್ದಕ್ಕೆ ನಾನು ಇಷ್ಟು ಅನುಗ್ರಹವನ್ನು ಮಾಡ್ತೇನೆ ಅಂತ ಪರಮಾತ್ಮ ಪ್ರತಿಜ್ಞೆ ಮಾಡಿದ್ದಾನೆಂದರೆ ಪ್ರತಿ ದಿವಸ ಅವರು ಮಾಡ್ತಾ ಇದ್ದಾರೆ. ಅದೇ ಥರ ನಾವು ಕೂಡ ನಮ್ಮ ಮನೆಗಳಲ್ಲಿ ಶಾಲಿಗ್ರಾಮಾದಿಗಳಿಗೆ ಅಭಿಷೇಕವನ್ನು ನಿತ್ಯ ಮಾಡುವ, ತುಳಸಿ ದಳ ಇಟ್ಟು ಅಭಿಷೇಕ ಮಾಡುವ ಒಂದು ಸಣ್ಣ ಸೇವೆ ಅದು. ಅದನ್ನು ಪರಮಾತ್ಮ ಅದನ್ನು ದೊಡ್ಡದು ಮಾಡ್ತಾನೆ. ದೇವರ ಮುಂದೆ ಸಣ್ಣ ಸೇವೆ ಇದ್ದರೂ ಕೂಡ ಅದು ದೊಡ್ಡವರಿಗೆ ಮಾಡಿದ ಸೇವೆ, ಅದರಿಂದ ಅದು ಏನಾಗ್ತದೆ, ಬೃಹತ್ ಆಗ್ತದೆ. ದೊಡ್ಡವರಿಗೆ ಮಾಡಿದ ಅಲ್ಪ ಸೇವೆಯೂ ಕೂಡ ಬೃಹದ್ದಾಗ್ತದೆ. ನೋಡಿ,
ರಾಮಾಯಣದಲ್ಲಿ ಬಂತು ಅಳಿಲು ಸೇತುವೆಯನ್ನು ಕಟ್ಟಬೇಕು ಅಂತ. ದೊಡ್ಡ ದೊಡ್ಡ ಬಂಡೆಗಳನ್ನೆಲ್ಲ ಕಪಿಗಳು ತರ್ತಾ ಇದ್ದಾವೆ. ಈ ಅಳಿಲು ಪಾಪ ಏನು ಮಾಡಲಿಕ್ಕಾಯ್ತು ಅದರಿಂದ? ಅಲ್ಲಿ ಹೋಗಿ ಉಸುಕಿನಲ್ಲಿ ಒರಲಾಡಿಬಿಟ್ಟು ಅದನ್ನು ತಂದು ಇಲ್ಲಿ ಜಾಡಿಸ್ತಾ ಇತ್ತು. ಕಪಿಗಳೆಲ್ಲ ಬೈತಾ ಇದ್ರು, ಒಂದು ಕಲ್ಲು ತರಲಿಕ್ಕಾಗಲ್ಲ, ನನ್ನ ಕಾಲ ಹತ್ರ ಸಿಕ್ಕಿ ತೊಂದರೆ ಕೊಡ್ತಾ ಇರ್ತೀಯ, ಹೋಗು ದೂರ ಹಾಗಂತ ಬೈದು. ಅದು ಅಳ್ತಾ ಕೂತಿತ್ತಂತೆ. ಅದನ್ನು ರಾಮದೇವರು ನೋಡಿದ. ಅದರ ಮೇಲೆ ಈಗ ಕೈಯನ್ನು ಹರಡಿಸಿದಂತೆ. ನಿನ್ನ ಸೇವೆಯನ್ನು ನಾನು ಗುರುತಿಸಿದ್ದೇನೆ, ನಿನ್ನ ಅನುಗ್ರಹ ಮಾಡ್ತೇನೆ ಅಂತ ಪರಮಾತ್ಮ ಅನುಗ್ರಹ ಮಾಡಿದ. ಮೇಲೆ ಕೈ ಇಟ್ಟ. ಇವತ್ತಿಗೂ ಕೂಡ ನೋಡ್ಬೋದು ನಾವು ಅಳಿಲ ಮೇಲೆ ಆ ಚಿಹ್ನೆಗಳು ಮೂಡಿದೆ ಹಾಗೆ ಅಂತ. ಈ ರೀತಿಯಾಗಿ ದೇವರ ಸೇವೆ ಅದು ಅಲ್ಪವಾಗಿದ್ದರೂ ಕೂಡ ದೇವರು ಅದನ್ನು ಏನು ಮಾಡ್ತಾನೆ? ಬೃಹತ್ತು ಮಾಡ್ತಾನೆ. ಯಾಕೆ? ಅದು ಸರ್ವೋತ್ತಮನ ಸೇವೆ. ಅದು ಸಣ್ಣವರಿಗೆ ಸೇವೆ ಮಾಡಿದರೆ ಸಣ್ಣ ಸೇವೆ, ದೊಡ್ಡ ಸೇವೆ ಎಲ್ಲವೂ ಸಣ್ಣದೇ ಆಗ್ತದೆ. ಆದರೆ ದೊಡ್ಡವರಿಗೆ ಮಾಡಿದ ಸೇವೆ ಅದು ಸಣ್ಣದಾಗಿದ್ದರೂ ಪರವಾಗಿಲ್ಲ, ಅದು ಏನಾಗ್ತದೆ? ದೊಡ್ಡದಾಗ್ತದೆ. ಅಳಿಲೇ ಸಾಕ್ಷಿ. ಅದೇ ರೀತಿಯಾಗಿ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ, ಈ ಆಕಳು ನನಗಾಗಿ ಪ್ರತಿ ದಿವಸ ಬಂದು ಅಷ್ಟು ದೂರದಿಂದ ಬಂದು ಬೆಟ್ಟದ ಹತ್ತಿ ನನಗೆ ಹಾಲು ಕೊಟ್ಟು ಹೋಗ್ತಾ ಇದೆ, ಇದನ್ನು ನಾನು ಕಾಪಾಡಬೇಕು ಹಾಗೆ ಅಂತ ಆ ಕೋಡಲಿ ಏಟನ್ನು ಆ ಗೋಪಾಲ ಹಾಕ್ಲಿಕ್ಕೆ ಬಂದಾಗ ತಾನು ಪಕ್ಕಕ್ಕೆ ಸರಿಸಿ ತಾನೇ ಪರಮಾತ್ಮನೇ ಆ ಏಟನ್ನು ತೆಗೆದುಕೋತಾ ಇದ್ದಾನೆ. ಕೇಳಿದ್ದು ನೋಡಿ, ಪರಮಾತ್ಮ ಮಹಾಕರುಣಿ ನಮ್ಮ ಸ್ವಾಮಿ. ತಾಳಲಾರ ತನ್ನವರಲ್ಲಿ ಮಾಡುವ ಅಪರಾಧವನ್ನು ಅಂತಾರೆ. ತನ್ನ ಭಕ್ತರಲ್ಲಿ ಮಾಡುವ ಅಪರಾಧವನ್ನು ದೇವರು ಸಹನೆ ಮಾಡೋದೇ ಇಲ್ಲ. ಅದರಿಂದ ನಾವೇನಾಗಿಬಿಡಬೇಕು? ದೇವರ ಭಕ್ತರಾಗಿ ಬಿಡಬೇಕು. ದೇವರು ಹೇಳಿದ್ದನ್ನು ಕೇಳಬೇಕು. ದೇವರ ನಾಮಸ್ಮರಣೆ ಸದಾ ಮಾಡಬೇಕು. ಆ ರೀತಿಯಾಗಿ ಆಗಿಬಿಟ್ರೆ ನಾವು ಸೇಫಾಗಿ ಎದ್ದುಬಿಡ್ತೀವಿ. ಅದನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ತಾನೇ ಆ ಏಟನ್ನು ತೆಗೆದುಕೊಂಡಾಗ ಶಿರಸ್ಫೋಟಂ ಸಮಾಪನ್ನ, ದೇವರ ತಲೆ ಒಡಿತಂತೆ. ದೇವರ ತಲೆ ಒಡೆದು ಸಪ್ತತಾಳ ಪ್ರಮಾಣೇನ ರಕ್ತಸ್ಫೂರ್ತಿ ಅಭೂತ್ತದ, 7 ತಾಳ ಮರದ ಎತ್ತರ ಅಷ್ಟು ರಕ್ತ ಚಿಮಿತಂತೆ. 7 ತಾಳ ಮರ ದೊಡ್ಡದಾಗಿರುತ್ತದೆ. 7 ತಾಳ ಮರ ಒಂದ್ರ ಮೇಲೆ ಒಂದು ಇಟ್ಟರೆ ಎಷ್ಟು ಎತ್ತರ ಹೋಗ್ತದೆ, ಅಷ್ಟು ಎತ್ತರಕ್ಕೆ ರಕ್ತ ಮೇಲಕ್ಕೆ ಚಿಮಿತು. ಯಾವಾಗ? ಆ ಕೋಡಲಿಯಿಂದ ಏಟನ್ನು ಹೊಡೆದಾಗ. ಇದರ ಮೇಲೆ ನಮಗೆ ಅನ್ನಿಸ್ತದೆ, ಇದೇನಿದು? ದೇವರ ತಲೆ ಒಡೆಯೋದು ಅಂದರೆ ಏನು? ಅದು ಒಡೆಯುವ ಶರೀರನ? ಅದು ಒಡೆಯುವ ತಲೆ ಎಲ್ಲ. ಅದು ದೈತ್ಯರನ್ನು ಪುಡಿಗುಟ್ಟುವ ತಲೆ. ಅದು ಅದಕ್ಕೇನು ಏಟೇ ಆಗೋದಿಲ್ಲ. ಆದರೂ ಕೂಡ ಪರಮಾತ್ಮ ಅಸುರ ಜನ ಮೋಹಕ್ಕಾಗಿ ಇಂತಹ ನಾಟಕಗಳನ್ನು ಆಗಿ ಮಾಡ್ತಾ ಇರ್ತಾನೆ. ಆ ರೀತಿಯಾಗಿ ಕೋಲಾಹಲಂ ದೃಟ್ವಾ ಗೋಪಾಲೋ ಮರಣಂ ಯಯೋ, ಆ ಗೋಪಾಲನಿಗೆ ಏನಾಗ್ತಾ ಇದೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಗೋವನ್ನು ಹೊಡಿಬೇಕಂತ ಹೋದರೆ ಇದ್ದಕ್ಕಿದ್ದಾಗಿ ಆ ವಲ್ಮೀಕವನ್ನು ಹೊಡ್ಕೊಂಡು ಪರಮಾತ್ಮ ಹೊರಗೆ ಬಂದ ಅಂತ ಆದರೆ ಅವನು ಎದುರೇ ಬಿಟ್ಟ. ಎದುರೆಯಲ್ಲಿ ಮರಣವನ್ನು ಕೂಡ ಹೊಂದಿದ ಅಂತ. ಅತೇ ಗೋಪಾಲಕ್ಕೆ ಸಾಗೋಹು ಅವರುಹ್ಯ ಗಿರೇಸ್ತದ. ಯಾವಾಗ ಗೋಪಾಲ ಸತ್ತನೋ ಆಗ ಆ ಕರು ಅಲ್ಲಿಂದ ಕೆಳಗಿಳಿದು ರಾಜನ ಹತ್ರ ಬಂತು. ಲುಂಟನಂ ಪರಿಚಕ್ರೇದ ರಾಜಾಗ್ರೇ ರಾಜಮಂದಿರೇ, ರಾಜನ ಮುಂದೆ ಹೋಗಿ ತಾನು ಹೊರಲಾಡಿತಂತೆ. ಅದು ಏನಿದು ವಿಚಿತ್ರವಾಗಿ ಮಾಡ್ತಾ ಇದ್ದಲ್ಲ ಹಾಗೆ ಅಂತ ಹೇಳಿ ಆ ರಾಜ, ಚೋಳ ರಾಜ ಒಂದು ಸೇವಕನನ್ನು ಕಳಿಸಿ, ನೀನು ಹೋಗಿ ನೋಡ್ಕೊಂಬ ಏನಾಗಿದೆ ಹಾಗೆ ಅಂತ. ಆ ಹಸು ಮತ್ತು ಆ ಸೇವಕ ಇಬ್ಬರು ಹೋಗ್ತಾ ಇದ್ದಾರೆ. ಮೇಲೆ ಹತ್ತಿ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ನೋಡ್ತಾರೆ, ಗೋಪಾಲ ಸತ್ತು ಬಿದ್ದಿದ್ದಾನೆ. ಅವನು ಕೂಡ ಆ ವಿಚಾರವನ್ನು ಬಂದು ರಾಜನ ಹತ್ರ ಹೇಳ್ತಾನೆ, ಸ್ವಾಮಿ ವಿಚಿತ್ರ ಘಟನೆ ಆಗ್ತಾ ಇದೆ ತಿರುಪತಿಯಲ್ಲಿ, ಅಂದರೆ ಶ್ರೀನಿವಾಸ ತಿರುಮಲ ಕ್ಷೇತ್ರದಲ್ಲಿ, ಅದರಿಂದ ನೀವು ಅದನ್ನು ನೋಡಬೇಕು ಹಾಗೆ ಅಂತ ಹೇಳಿದಾಗ ಸ್ವತಃ ತಾನೇ ಚೋಳರಾಜ ಅಲ್ಲಿಗೆ ಬಂದು ನೋಡ್ತಾ ಇದ್ದಾನೆ. ಕಿಮಿತಂಬೋ ಮಹತ್ಪಾಪಂ ಕೇನ ಪಾಪೇನ ವೈಕೃತಂ, ಯಾವ ಪಾಪಿಷ್ಟ ಇಂಥ ಕೆಲಸವನ್ನು ಮಾಡಿದ್ದು ಹಾಗೆ ಅಂತ ರಾಜ ಅಲ್ಲಿ ಬಂದು ಕೇಳ್ತಾ ಇದ್ದಾನೆ. ಧೇನುಪಾಲಸ್ಯ ಮರಣಂ ವಲ್ಮೀಕಂ ರಕ್ತಪೂರಿತಂ ಗವಾಂ ವಾರ್ತಾಂ ಚ ಕಥನಂ ಕಿಮಿದಂ ವೆಂಕಟಾಚಲೆ ಇತಿ ರಾಜವಚ ಶ್ರುತ್ವ ವಲ್ಮೀಕಸ್ಥೋ ಜಗತ್ಪತಿ. ಗೋಪಾಲನ ಮರಣ ಆಗಿದೆ, ಆ ವಲ್ಮೀಕ ಪೂರ್ತಿ ರಕ್ತ ತುಂಬಿದೆ. ಈ ಗೋವು ಬಂದು ಅದೇನೋ ಹೊರಲಾಡ್ತಾ ಏನೋ ಒಂದು ವಿಚಾರವನ್ನು ಹೇಳ್ತಾ ಇದೆ, ಏನಾಗ್ತಾ ಇದೆ ವೆಂಕಟಾಚಲದಲ್ಲಿ ಹಾಗೆ ಅಂತ ಜೋರಾಗಿ ಹೇಳಿದನಂತೆ. ಅವನ ಮಾತನ್ನು ಕೇಳಿ ವಲ್ಮೀಕಸ್ಥೋ ಜಗತ್ಪತಿ ಉದ್ಭಿದ್ಯ ವಲ್ಮೀಕಂ ಅನಂತವೀರ್ಯ, ವಲ್ಮೀಕದಿಂದ ಪರಮಾತ್ಮ ಹೊರಗೆ ಬಂದು ಕೆಲವು ಮಾತುಗಳನ್ನು ಆಡ್ತಾ ಇದ್ದಾನೆ. ಪಾಪಿಷ್ಟೋಸಿ ದುರಾಚಾರ ರಾಜ್ಯಗರ್ವ ಮಹೋನ್ನತ ಅನಾಥಂ ಭಕ್ತಪಾಲಂ ಮಾಂ ದರಿದ್ರಂ ಮನಚಾರಿಣಂ. ಪಾಪಿಷ್ಟನಾಗಿದ್ದಿ ರಾಜ ನೀನು,
ರಾಜ್ಯದ ಗರ್ವ, ಅದರಿಂದ ಇಂತಹ ಕೆಲಸವನ್ನೆಲ್ಲ ನೀನು ಮಾಡ್ತಾ ಇದ್ದೀಯಾ. ಅನಾಥನಾದ ಭಕ್ತರನ್ನು ರಕ್ಷಣೆ ಮಾಡುವ ದರಿದ್ರನಾದ ವನಚಾರಿಯಾದ ಪಿತೃಮಾತೃ ತಂದೆ ತಾಯಿಗಳು ಇಲ್ಲದವನಾದ ಭಾರ್ಯ ಬಂಧು ವಿವರ್ಜಿತಂ, ಹೆಂಡತಿ ಬಂಧು ಬಳಗ ಯಾರೂ ಇಲ್ಲ ನನಗೆ. ಆ ರೀತಿಯಾಗಿ ನಾನು ಯಾರಿಗೂ ತೊಂದರೆ ಕೊಡದೆ ಇಲ್ಲಿ ವಲ್ಮೀಕದಲ್ಲಿ ಕುಳಿತಿದ್ರೆ ನಿನ್ನ ಭಟ ಆ ಗೋಪಾಲ ಏನು ಮಾಡಿದ, ಯಾರ್ದೋ ಮೇಲೆ ಇದ್ದ ಸಿಟ್ಟು ಅದನ್ನು ನನ್ನ ಮೇಲೆ ತೋರಿಸಿ ಈ ತಲೆಯನ್ನೇ ಹೊಡೆದು ಬಿಟ್ಟಿದ್ದಾನೆ ಹಾಗೆ ಅಂತ. ಅದರಿಂದ ಪಿಶಾಚೋಭವ ದುರ್ಬುದ್ಧೆ, ನೀನು ಪಿಶಾಚನಾಗು ಹಾಗೆ ಅಂತ ಪರಮಾತ್ಮ ಹೇಳ್ತಾನೆ. ಮದ್ದುಃಖ ದಾನ ಕರ್ಮಣ, ನನಗೆ ದುಃಖ ಕೊಟ್ಟ ಕಾರಣದಿಂದ ನೀನು ಪಿಶಾಚಿಯಾಗು ಅಂತ. ಇತ್ತಂ ಶಬ್ದೋ ನೃಪಶ್ರೇಷ್ಠ ಸಮುತ್ತಾಯ ಪ್ರೋವಾಚ. ಇದಾದ ಮೇಲೆ ಆ ಚೋಳರಾಜ ನಿರೀಕ್ಷಣೆ ಮಾಡಲಿಲ್ಲ, ತಾನು ಇದ್ದಕ್ಕಿದ್ದಾಗಿ ಶಾಪವಂತಲ್ಲ ಅಂತ ಹೇಳಿ ಭಾರಿ ಸಂತಪ್ತನಾಗ್ತಾನೆ. ಸಂತಪ್ತನಾಗಿ ಕೇಳ್ತಾನೆ, ಕಿಮರ್ಥಂ ಶಪ್ತವಾನ್ ದೇವ ಅಪರಾಧ ವಿವರ್ಜಿತಂ, ನನ್ನನ್ನು ಯಾಕೆ ಸುಮ್ಮನೆ ನೀನು ಶಾಪ ಕೊಟ್ಟ್ಯಾ, ನಾನೇನು ತಪ್ಪು ಮಾಡಿದೆ ಹಾಗೆ ಅಂತ ರಾಜ ಕೇಳ್ತಾನೆ. ಅಭಿಚಾರ್ಯ ಜಗನ್ನಾಥ ಕಿಮ್ಮಯಾಚರಿತಂ ಪುರ ನ ಜಾನೇಹಂ ಕಿಂಚಿದಪಿ ತವ ದುಃಖಕರಂ ಹರೇ ಆ ದುಃಖಮತಲಂ ಪ್ರಾಪ್ತಂ ಕಥಮತ್ರ ಜಗತ್ಪತೆ. ಒಟ್ಟು ಮೇಲ್ನೋಟಕ್ಕೆ ಏನು ಅನ್ನಿಸ್ತದೆ, ಆ ರಾಜ ಏನು ತಪ್ಪು ಮಾಡೇ ಇಲ್ಲ ಚೋಳರಾಜ, ಅವನಿಗೆ ಪರಮಾತ್ಮ ಶಾಪ ಕೊಟ್ಟಲ್ಲ ವೃಥಾ ವ್ಯರ್ಥವಾಗಿ ಹಾಗೆ ಅಂತ ಒಂದು ಸಂಶಯ ನಮಗೆ ಬರಬಹುದು. ಅದಕ್ಕೆ ಟಿಪ್ಪಣಿಯಲ್ಲಿ ಈ ರೀತಿಯಾಗಿ ಅರ್ಥವನ್ನು ಹೇಳಿದ್ದಾರೆ ನೋಡಿ. ಒಂದು ರಾಜ ತನ್ನ ಭಟರನ್ನು ಹೇಗೆ ನಡೆಸಬೇಕು ಮೂಲತಃ ಅಲ್ಲಿ ಆದದ್ದು. ಆ ಆಕಳು ಹಾಲನ್ನು ಕೊಟ್ಟಿಲ್ಲ ಅಂತ ಹೇಳಿ ರಾಜನಿಗೂ ರಾಣಿಗೂ ಗೋಪಾಲನ ಮೇಲೆ ಸಿಟ್ಟು ಬಂದಿತ್ತು. ಅದರಿಂದ ಏನು ಮಾಡಬೇಕಾಗಿತ್ತು, ಸರಿಯಾಗಿ ವಿಚಾರ ಮಾಡಿ ಗೋಪಾಲನಿಗೆ ಶಿಕ್ಷೆ ಕೊಡಬೇಕಾಗಿತ್ತು. ಅವನದೇನು ಅಪರಾಧ ಇತ್ತು, ಅವನದೇನು ಅಪರಾಧ ಇದ್ದಿಲ್ಲ. ಸುಮ್ಮನೆ ಅವನಿಗೆ ನೀವು ಏಟು ಹಾಕಿದ್ರಿ, ಮಾಡಿದ ಕರ್ಮ ನೋಡಿ ವಾಪಸ್ ಬರುತ್ತದೆ. ನೀವು ಅವನಿಗೆ ಏಟು ಹಾಕಿದ್ರಿ, ನಿನಗೆ ಪಿಶಾಚಿಯಾಗು ಅಂತ ಶಾಪ ಬಂತು. ಮಾಡಿದ್ದನ್ನು ಮಹಾರಾಯ ಅಂತ ಇದಕ್ಕೆ ಹೇಳೋದು. ನಾವು ಮಾಡಿದ್ದು ನಮಗೆ ಕೂಡಲೇ ಬಂದ್ಬಿಡುತ್ತದೆ ನೋಡಿ. ಅದರಿಂದ ಸರಿಯಾಗಿ ಆಲೋಚನೆ ಮಾಡಿ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಶಿಕ್ಷೆ ಮಾಡಬೇಕು, ಗೌರವಿಸಬೇಕು, ಏನಾದರೂ ಸರಿಯಾಗಿ ವಿಚಾರ ಮಾಡಿ ಮಾಡಬೇಕು ಅಂತ ಒಂದು ತತ್ವವನ್ನು ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಆ ಯಜಮಾನ ಗೋಪಾಲ ಮಾಡಿದ ತಪ್ಪು ಅದು ಯಾರಿಗೆ ಹೋಗ್ತದೆ, ಯಜಮಾನನಿಗೆ ಹೋಗ್ತದೆ. ಮನೆಯಲ್ಲಿ ಹೆಂಡತಿ ಮಕ್ಕಳು ಅವರು ಮಾಡಿದ ತಪ್ಪೆಲ್ಲ ಯಾರಿಗೆ ಹೋಗ್ತದೆ, ಯಜಮಾನನಿಗೆ ಹೋಗ್ತದೆ, ಮನೆಯ ಯಜಮಾನನಿಗೆ ಹೋಗ್ತದೆ. ಯಾವಾಗ ತಾನು ಸರಿಯಾಗಿ ಧರ್ಮವನ್ನು ಬಲ್ಲವನಾಗಿ ಹೆಂಡತಿ ಮಕ್ಕಳಿಗೆ ಧರ್ಮವನ್ನು ಉಪದೇಶ ಮಾಡಬೇಕು. ಉಪದೇಶ ಮಾಡಿ ಅವರು ತಿದ್ದುಕೊಂಡ್ರೆ ಸರಿ, ಏನು ಉಪದೇಶನೇ ಮಾಡಲಿಲ್ಲ, ಅವ್ರು ಮಾಡೋದೇ ಸರಿ ಅಂತ ಹೇಳಿ ಅಧರ್ಮ ಮಾರ್ಗದಲ್ಲೇ ಹೋಗ್ತಾ ಇದ್ದರೆ ಆಗ ಯಜಮಾನನಿಗೆ ತೊಂದರೆ ಆಗ್ತದೆ. ಅದನ್ನು ತಿಳಿಸಿಕೊಡ್ತಾ ಇದ್ದಾನೆ. ಗೋಪಾಲ ಏನು ಮಾಡಬೇಕಾಗಿತ್ತು, ಅವನಾರು ವಿಚಾರ ಮಾಡಬೇಕಾಗಿತ್ತು. ಸುಮ್ಮನೆ ಹೋಗಿ ಹಸುವನ್ನು ಹೊಡೆಯೋಕ್ಕೆ ಹೋದ, ಹಂಗೆ ಮಾಡಬಾರ್ದಿತ್ತು ಗೋಪಾಲ. ಆ ತಪ್ಪು ಅದು ಯಾರಿಗೆ ಬರ್ತದೆ, ರಾಜನಿಗೆ ಬರುತ್ತದೆ. ಈ ರೀತಿಯಾಗಿ ಪರಮಾತ್ಮ ಅವನಿಗೆ ಶಾಪವನ್ನು ಕೊಟ್ಟ ಅಂತ ಹೇಳ್ತಾ ಇದ್ದಾನೆ. ಆದರೆ ಹೇಳುವಾಗ ಏನೋ ಗೊತ್ತಿಲ್ಲಪ್ಪ, ಶಾಪ ಕೊಟ್ಟುಬಿಟ್ಟೆ, ನಾನು ಹೇಳಿದ ಮಾತು ಏನಾಗೋದಿಲ್ಲ, ಸುಳ್ಳಾಗೋದಿಲ್ಲ. ಮಚ್ಚಾಪೋ ನ ಅನೃತೋ ಭೂಯಾತ್, ನಾನು ಕೊಟ್ಟ ಶಾಪ ಕೊಟ್ಟ ಮಾತು ನಡೀತದೆ. ಅದು ಸತ್ಯ ಸಂಕಲ್ಪೋ ವಿಷ್ಣು ನಾನ್ಯಥಾತು ಕರಿಷ್ಯತಿ. ದೇವರು ಒಂದು ಮಾತು ನುಡಿದ ಅಂದರೆ ಅದು ಹಾಗೆ ಆಗ್ತದೆ. ಅದರಿಂದ ಯಾವತ್ ಕಲಿಯುಗಂ ತಿಷ್ಟೇತ್ ಯಾವತ್ ದುಃಖಿ ಭವೇನ್ರಪ, ಎಷ್ಟು ದಿವಸ ಕಲಿಯುಗ ಇರುತ್ತದೋ ಅಷ್ಟು ದಿವಸ ನೀನು ದುಃಖವನ್ನು ಅನುಭವಿಸ್ತಾ ಇರು ಅಂತ ಹೇಳ್ತಾ ಇದ್ದಾನೆ. ಆದರೂ ಕೂಡ ಮುಂದೆ ನನಗೆ ಆಕಾಶ ರಾಜ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ವರದಕ್ಷಿಣಾ ರೂಪವಾಗಿ ನನಗೆ ಒಂದು ಬಂಗಾರದ ಕಿರೀಟವನ್ನು ಕೊಡ್ತಾನೆ. ಕಿರೀಟಂ ಶತಭಾರಂ ಚ ರತ್ನ ವಜ್ರ ಸಮಾಕುಲಂ, ರತ್ನ ವಜ್ರ ಇವುಗಳಿಂದ ಕೂಡಿದ ಆ ಒಂದು ಕಿರೀಟವನ್ನು ನನಗೆ ಸಮರ್ಪಣೆ ಮಾಡ್ತಾನೆ. ಶುಕ್ರವಾರೇತು ಸಂಪ್ರಾಪ್ತೆ ತತ್ಕಿರೀಟಂ ಧರಾಮ್ಯಹಂ, ಆ ನನ್ನ ಕಿರೀಟವನ್ನು ನಾನು ಧರಿಸ್ತೇನೆ. ನನಗೆ ತಲೆ ಏಟಾಗಿರೋದರಿಂದ ಭಾರಿ ದುಃಖ ಆಗ್ತದೆ. ಕಿರೀಟವನ್ನು ಧರಿಸಬೇಕಂದ್ರೆ ಭಾರಿ ಭಾರ ಇರುತ್ತದೆ, ಧರಿಸಬೇಕು ಅಂದರೆ ದುಃಖ ಆಗ್ತದೆ. ಆ ದುಃಖದಿಂದ ನನ್ನ ಕಣ್ಣಲ್ಲಿ ನೀರು ಬರುತ್ತದೆ. ಆ ಕ್ಷಣದಲ್ಲಿ ನಿನಗೆ ಸುಖವಾಗ್ತದೆ. ಸುಖಂ ತತ್ರ ಭವಿಷ್ಯತಿ ನೇತ್ರೇ ಮೇ ಜಲಭೂರಿತೆ ಘಟಿಕಾ ಷಟ್ಕಮಾರಭ್ಯ, 6 ಘಟಿಕೆಗಳು ನಿನಗೆ ಸುಖವಾಗ್ತದೆ. ಅದರ್ವೈಸ್ ಪಿಶಾಚ ಜನ್ಮ ಅದು ದುಃಖದಾಯಕವೇ. ಆ ಒಂದು ಕಿರೀಟವನ್ನು ಧರಿಸುವ ಶುಕ್ರವಾರದ ಹೊತ್ತಿನಲ್ಲಿ ಮಾತ್ರ ನಿನಗೆ ಸುಖವಾಗ್ತದೆ ಅಂತ ಪರಮಾತ್ಮ ಇಷ್ಟು ಹೇಳಿದ.
ಸುಖಸ್ಯ ಕಾಲಂ ಸಂಸೂಚ್ಯ ಸ್ವಾವತಾರ ಪ್ರಯೋಜನಂ, ತಾನು ಯಾತಕ್ಕೆ ಅವತಾರ ಮಾಡಿದ ಅದರ ಒಂದು ವಿಚಾರವನ್ನು ಕೂಡ ಪರಮಾತ್ಮ ಇಲ್ಲಿಗೆ ತಿಳಿಸಿದ್ದಾನೆ. ಪದ್ಮಾವತಿಯ ವಿವಾಹ ಮಾಡ್ಕೋಬೇಕು, ಇಲ್ಲಿ ಕಲಿಯುಗದ ಜನರು ಬರ್ತಾರೆ, ಅವರಿಗೆ ನಾನು ಅನುಗ್ರಹ ಮಾಡಬೇಕು, ಹಾಗೆಂಬ ಒಂದು ಮುಖ್ಯ ಪ್ರಯೋಜನವನ್ನು ಪರಮಾತ್ಮ ಅಲ್ಲಿಗೆ ತಿಳಿಸಿಕೊಟ್ಟಿದ್ದಾನೆ. ಇತಿ ಸಂಭಾಷ್ಯ ರಾಜಾನಂ ತತ್ರಾಸ್ತೆ ಭಗವಾನರಿಗೆ, ಪರಮಾತ್ಮ ಅಲ್ಲೇ ವಾಸವಾಗಿ ಇದ್ದ ಅಂತ ಹೇಳ್ತಾ ಇದ್ದಾರೆ. ಭಾರಿ ವೇದನೆ ಆಯಿತು. ಅದರಿಂದ ವೈದ್ಯಶಾಸ್ತ್ರ ವಿಶಾರದಂ ಗುರುಂ ಸುರಪತೀನಾಂಚ ಸಸ್ಮಾರ, ಪರಮಾತ್ಮ ಬೃಹಸ್ಪತಿ ಆಚಾರ್ಯರನ್ನು ಸ್ಮರಣೆ ಮಾಡಿಕೊಂಡ ಅಂತ. ತಲೆ ನೋವು ಭಾರಿ ಆಗ್ತಾ ಇತ್ತು. ಅದೆಲ್ಲ ನಾಟಕ ಅಷ್ಟೇ, ನಿಜ ಅಂತ ತಿಳ್ಕೋಬೇಡಿ. ಅವರು ಬಂದು ಹೇಳಿದ್ರಂತೆ, ಬೃಹಸ್ಪತಿ ಆಚಾರ್ಯರು ಬಂದು ಈ ಎಕ್ಕೆ ಗಿಡದ ಹಾಲು, ಕಟುಕ ಕಾರ್ಪಸಂ ಅಂತ ಬರೀತಾರೆ, ಎಕ್ಕೆ ಗಿಡದ ಹಾಲು, ಅದನ್ನು ಒಂದು ಹತ್ತಿಯಲ್ಲಿ ಇಟ್ಟು ನೀನು ಅದನ್ನು ಹಚ್ತಾ ಬಾ, ನಿನಗೆ ಈ ಗಾಯ ನಿನಗೆ ಸರಿ ಹೋಗ್ತದೆ ಹಾಗೆ ಅಂತ. ತಚ್ಚಕಾರ ಯಥಾತಥಂ, ಪರಮಾತ್ಮನು ಕೂಡ ಆ ಬೃಹಸ್ಪತಿ ಆಚಾರ್ಯರು ಹೇಳಿದ ರೀತಿಯಲ್ಲೇ ಔಷಧಿಯನ್ನು ತೆಗೆದುಕೊತಾ ಬಂದ. ಏವಂ ಕುರ್ವನ್ ರಮಾನತಃ ತತ್ರ ಲೀನೋ ಅಭವತ್ ಹರಿಹಿ, ಇನ್ನು ತಾನು ಪರಮಾತ್ಮ ಪ್ರಕಟನಾಗಲಿಲ್ಲ, ವಲ್ಮೀಕದಲ್ಲೇ ಗುಪ್ತವಾಗಿಯೇ ಇದ್ದ. ಇತ್ತಂ ಅಲ್ಲಿ ಹೇಗಿದ್ದ ಅಂದರೆ ತಾನು ರಾಮಾವತಾರ ಮಾಡಿದ್ದನ್ನು ಚಿಂತೆ ಮಾಡ್ತಾ ಇದ್ದ ಅಂತ. ರಾಮಾವತಾರವನ್ನು ಚಿಂತನೆ ಮಾಡ್ತಾ ಇದ್ದ. ಹೇಗೆ ಅಂದರೆ ಕೌಸಲ್ಯ ಕೀಟಕಗೃಹಂ ತಿಂತ್ರಿಣಿ ದಶದಿಗ್ರತಃ, ಕೌಸಲ್ಯೆಯೇ ಆ ಒಂದು ವಲ್ಮೀಕದ ರೂಪದಲ್ಲಿ ಇದ್ದಾಳೆ, ತಿಂತ್ರಿಣಿ ವೃಕ್ಷವೇ ದಶರಥನ ರೂಪದಲ್ಲಿ ಇದೆ, ಗಿರಿರೂಪ ಆ ಬೆಟ್ಟವೇ ಲಕ್ಷ್ಮಣನ ರೂಪದಲ್ಲಿ ಇದೆ, ಈ ಭೂಧರೆಯೇ ಈ ವೆಂಕಟಾಚಲ ಪರ್ವತವೇ ಏನಾಗಿದೆ ಅಯೋಧ್ಯ ರೂಪವಾಗಿದೆ. ಈ ರೀತಿಯಾಗಿ ರಾಮಾವತಾರವನ್ನು ಚಿಂತನೆ ಮಾಡ್ತಾ ಇನ್ನು ಕೃಷ್ಣಾವತಾರವನ್ನು ಕೂಡ ಮತ್ತೆ ಮತ್ತೆ ಚಿಂತನೆ ಮಾಡ್ತಾ ಇರ್ತಾನೆ. ದೇವರು ನೋಡಿ ಸುಮ್ಮನೆ ಕೂತಿದ್ದ ಅಂತ ತಿಳಿಬಾರ್ದು. ದೇವರು ಏನು ಮಾಡ್ತಾನೆ, ತನ್ನ ಕಾರ್ಯಗಳನ್ನು ತಾನು ಮೆಲುಕಾಗ್ತಾ ವಿಚಾರ ಮಾಡ್ತಾ ಧ್ಯಾನ ಮಾಡ್ತಾ ಇರ್ತಾನೆ. ಇದು ಯಾತಕ್ಕೆ, ನಮಗೂ ಒಂದು ಪಾಠ. ನನ್ನ ವಿಚಾರವನ್ನು, ನಿಮ್ಮ ವಿಚಾರ ಅಲ್ಲ, ನಿಮ್ಮ ವಿಚಾರವನ್ನು ನೀವು ಮೆಲುಕಾಕಬೇಡಿ, ದೇವರ ವಿಚಾರವನ್ನು ನೀವು ಮೆಲುಕಾಕ್ರಿ ಹಾಗೆಂಬ ಅದನ್ನು ತೋರಿಸಿಕೊಡ್ತಾ ಇದ್ದಾನೆ. ಕೃಷ್ಣಾವತಾರವನ್ನು ಕೂಡ ಅಲ್ಲಿ ಚಿಂತನೆ ಮಾಡ್ತಾನೆ. ಈ ವಲ್ಮೀಕವೇ ದೇವಕಿ, ಈ ತಿಂತ್ರಿಣಿ ವೃಕ್ಷವೇ ವಸುದೇವ, ಶೇಷಾಚಲವೇ ಬಲಭದ್ರ ಅಂದರೆ ಬಲರಾಮ, ಈ ವೆಂಕಟಾಚಲ ಪರ್ವತ ಏನಿದೆ ಅದೇ ಮಥುರಾ ಪಟ್ಟಣ ಅಂತ ಚಿಂತನೆ ಮಾಡ್ತಾ, ಸ್ವಾಮಿ ಪುಷ್ಕರಣಿ ನಾಮ ಯಮುನಾ, ಇಲ್ಲಿರತಕ್ಕ ಸ್ವಾಮಿ ಪುಷ್ಕರಣಿಯೇ ಅದು ಯಮನೆ ಸದೃಶವಾದದ್ದು ಅಂತ ಚಿಂತನೆ ಮಾಡ್ತಾ, ಯಾವದಾವಶ್ಚ ಮೃಗಾ ಸರ್ವೇ ಖಗಾ ವೈ ಗೋಪಾದಯ, ಇಲ್ಲಿರುವ ಪ್ರಾಣಿಗಳು ಇತ್ಯಾದಿಗಳು ಎಲ್ಲರೂ ಕೂಡ ಗೋಪಗೋಪಿಗೆ ಇರುವಂಥ ಪರಮಾತ್ಮ ಚಿಂತನೆ ಮಾಡ್ತಾ ಇದ್ದ. ಈ ರೀತಿಯಾಗಿ ಅಲ್ಲಿರುವಾಗ ಸುವರ್ಣಮುಖರಿ ನಾಮ ನದಿ ಸಾ ವಿರಜಾ ನದಿ, ಅಷ್ಟು ಮಾತ್ರ ಇಲ್ಲ, ಅದು ವೈಕುಂಠ ಸದೃಶವಾಗಿ ಇತ್ತಂತ. ಪರಮಾತ್ಮ ಸ್ವತಃ ನಾರಾಯಣನೇ ಶ್ರೀನಿವಾಸನಾಗಿ ಇಲ್ಲಿದ್ದಾನೆ. ವೈಕುಂಠ ಸುತ್ತ ವಿರಜಾ ನದಿ ಹರಿತದೆ. ಅದೇ ಥರ ಈ ಶೇಷಾಚಲವನ್ನು ಸುತ್ತಿ ಸುವರ್ಣಮುಖರಿ ಅಂತ ನದಿ, ಅದು ವಿರಜಾ ನದಿ ಇದ್ದಾಗೆ ಅದು ಕೂಡ ಹರಿಯುತ್ತಾ ಇದೆ ಅಂತ. ಮುಕ್ತ ಬ್ರಹ್ಮರೇ ಪಕ್ಷಿಗಣ, ಮೋಕ್ಷವನ್ನು ಪಡೆದಿದ್ದ ಬ್ರಹ್ಮಾದಿ ದೇವತೆಗಳೇ ಪಕ್ಷಿ ರೂಪದಲ್ಲಿ ಇದ್ದಾರೆ. ಮುಕ್ತರುದ್ರ ಮೃಗೋತ್ತಮ, ಇನ್ನು ಜಿಂಕೆ ಮೊದಲಾದವುಗಳು ಮುಕ್ತರಾದ ರುದ್ರದೇವರಂತ, ರುದ್ರದೇವರ ಗಣಕ್ಕೆ ಸೇರಿದ ಅನೇಕ ಜೀವರಾಶಿಗಳು ಅಲ್ಲಿ ಜಿಂಕೆ ರೂಪದಲ್ಲಿ ಇದ್ದಾರೆ ಹಾಗೆ ಅಂತ. ಸನತ್ಕುಮಾರ ಪ್ರಮುಖ ವಾನರಾದ್ಯ ದ್ವಿಜೋತ್ತಮ, ಸನತ್ಕುಮಾರರೇ ಮೊದಲಾದವರು ವಾನರರಾಗಿ ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮಾನುಷಂ ಜನ್ಮ ಮಾಸಾದ್ಯ, ಮನುಷ್ಯ ಜನ್ಮವನ್ನು ಪಡೆದು ಯಾವ ಮನುಷ್ಯನು ವೆಂಕಟಾಚಲಕ್ಕೆ ಹೋಗಬೇಕು ಅಂತ ಇಷ್ಟಪಡ್ತಾನೋ ಅವನು ಅಲ್ಲಿ ಸುಖವಾಗಿ ಭವೇತ್ ರಮಾನಾಥಃ ಸರ್ವದೇವ ನಮಸ್ಕೃತಃ, ಅವನು ಪರಮಾತ್ಮನಿಗೆ ಪ್ರೀತನಾಗ್ತಾನೆ. ಪರಮಾತ್ಮ ಅವನ ಮೇಲೆ ಇಚ್ಛೆ ಪಟ್ಟರೆ ಸಾಕು, ಇನ್ನು ಹೋಗಿ ದರ್ಶನ ಮಾಡಿದರೆ ಎಷ್ಟು ಅನುಗ್ರಹ ಮಾಡಲಿಕ್ಕಿಲ್ಲ ದೇವರು ಹಾಗೆ ಅಂತ ನಾವು ಊಹೆ ಮಾಡ್ಕೋಬೋದು. ಇದಾದ ಮೇಲೆ ಋಷಿಗಳೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ಶ್ರುತಂ ವೆಂಕಟೇಶಸ್ಯ ಮಾಹಾತ್ಮ್ಯಂ ಪಾಪನಾಶನಂ ಅವತಾರ ಪ್ರಭಾವಶ್ಚ ಚೋಳರಾಜ ನಿಬಂಧನಂ ಮುಕುಟಾಗಮನಂ ದೇವ ಚರಿತಂ ಲೌಕಿಕಂಪರಂ ಕೃಪಾಲೋಸಿ ದಯಾಸಾರ ಶಿಷ್ಯ ಪ್ರೀತಿಪರಾಯಣ ಸಕಲ್ಯಾಣ ವಿಧಿಂ ಬ್ರೂಹಿ ಕೋವಾಕಾಶೋ ನೃಪೋತ್ತಮಃ ಕಥಂ ಪುತ್ರಿ ಭವತ್ಪೂರ್ವಂ ಕಥಂ ಜಾಮಾತೃತಾಂಗತಃ. ಸ್ವಾಮಿ, ಋಷಿಗಳು ಪ್ರಾರ್ಥನೆ ಮಾಡ್ತಾರೆ. ಶೌನಕಾದಿ ಋಷಿಗಳು ಸೂತರನ್ನು, ಆ ಪರಮಾತ್ಮ ಕೆಳಗೆ ಬಂದು ಮದುವೆ ಮಾಡ್ಕೋತಾನೆ ಅಂತ ಹೇಳಿದಿರಿ, ಆಕಾಶ ರಾಜ ಒಂದು ಕಿರೀಟವನ್ನು ಕೊಡ್ತಾ ಅಂತ ಹೇಳಿದಿರಿ, ಯಾರು ಅದು? ಆ ಕಲ್ಯಾಣ ವಿಧಿ ದೇವರು ಹೇಗೆ ಮದುವೆ ಮಾಡಿಕೊಂಡ? ಆಕಾಶ ರಾಜ ಅವನು ಯಾರು?
ಅವನ ಮಗಳಾಗಿ ಯಾರು ಹುಟ್ಟಿದರು, ಈ ವಿಚಾರವನ್ನೆಲ್ಲ ನಮಗೆ ತಿಳಿಸಿಕೊಡಿ. ಪರಮಾತ್ಮ ಹೇಗೆ ಅಳಿಯನಾದ ಇದನ್ನೆಲ್ಲ ನಮಗೆ ತಿಳಿಸಿಕೊಡಿ ಹಾಗೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಹಾಗೆಂದರೆ ಈ ಪರಮಾತ್ಮ ಅಷ್ಟು ಬೇಗ ಸಿಗೋದಿಲ್ಲ. ಪರಮಾತ್ಮ ಸಿಗೋದಿಲ್ಲ ಎಂಬುದಕ್ಕೆ ಏನು ಸಾಕ್ಷಿ ಹಾಗೆಂದರೆ ನಮ್ಮ ಮನಸ್ಸು ಎಲ್ಲಿ ಇರುತ್ತದೆ ನೋಡಿ, ಅದೇ ಸಾಕ್ಷಿ. ಪರಮಾತ್ಮ ನಮಗೆ ಸಿಕ್ಕಿದ ಹಾಗೆಂದರೆ ಏನರ್ಥ? ನಮ್ಮ ಮನಸ್ಸು ದೇವರಲ್ಲಿ ಇರುತ್ತದೆ ಅಂತ ಅರ್ಥ. ಪರಮಾತ್ಮ ನಮಗೆ ಸಿಕ್ಕಿಲ್ಲ ಅಂದರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ನಮ್ಮ ನೋಡಿ ಮನಸ್ಸು ಎಲ್ಲಿರುತ್ತದೆ ನೋಡಿ. ಬೆಳಿಗ್ಗೆ ಏನು ಊಟ, ರಾತ್ರಿ ಏನು ಊಟ, ಬೆಳಿಗ್ಗೆ ಏನು ಕುಡಿಯೋದು, ರಾತ್ರಿ ಏನು ಕುಡಿಯೋದು, ಇದರಲ್ಲೇ ವಿಚಾರ ಹೋಗ್ತಾ ಇರ್ತದೆ ಮನಸ್ಸು. ಕೆಲಸ ಪಾಡು ಕೈಗಾಲೇನೋ ಕೆಲಸ ಮಾಡ್ತಾ ಕೂತಿರುತ್ತೆ. ಇಷ್ಟೇ ವಿಚಾರ. ಬೆಳಿಗ್ಗೆ ಏನು ಸ್ವೀಟು, ರಾತ್ರಿಗೆ ಏನು ಸ್ವೀಟು, ಇಷ್ಟೇ ವಿಚಾರ ನಂಬುದು ಅಂತ. ಹಂಗಾಗಬಾರ್ದಂತ. ಪರಮಾತ್ಮ ಯೋಗಿಗಳಿಗೂ ಕೂಡ ಸಿಗೋದಿಲ್ಲ. ಅಂಥವನು ತಾನು ಆಕಾಶರಾಜನಿಗೆ ಲಕ್ಷ್ಮೀದೇವಿಯನ್ನು, ಪದ್ಮಾವತಿಯನ್ನು ಮಗಳಾಗುವಂತೆ ಅನುಗ್ರಹ ಮಾಡಿ ತಾನು ಕೂಡ ಅಳಿಯನಾಗ್ತಾನೆ ಅಂದರೆ ಎಂಥ ದೊಡ್ಡ ಸೌಭಾಗ್ಯ ಅದು. ಅದನ್ನು ತಿಳಿಸಿಕೊಡಿ ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಸೂತಾಚಾರ್ಯರು ಹೇಳ್ತಾರೆ, ಶೃಣ್ವಂತು ಮನೆಯ ಸರ್ವೇ ಭಕ್ತಿಭಾವೇನ ಸಂಯುತಾ ಪನ್ನಗಾಚಲನಾಥಸ್ಯ ಕನ್ಯಾ ಸಂಗ್ರಹಣಂ ಶುಭಂ. ಆಯಿತು, ಹೇಳ್ತೀನಿ. ಆ ಪದ್ಮಾವತಿ ಹೇಗೆ ಸಿಕ್ಕಿದಳು, ಕನ್ಯಾಗ್ರಹಣವನ್ನು ಪರಮಾತ್ಮ ಹೇಗೆ ಕನ್ಯಾಗ್ರಹಣ ಮಾಡ್ತಾನೆ ಅದನ್ನು ಕೂಡ ನಾನು ತಿಳಿಸ್ತೇನೆ ಹಾಗೆ ಅಂತ ಸೂತಾಚಾರ್ಯರು ಹೇಳ್ತಾ ಇದ್ದಾರೆ. ಒಮ್ಮೆ ಪರಮಾತ್ಮ ಶ್ರೀನಿವಾಸ ಔಷಧಿಗಾಗಿ ಸ್ವಯಂ ತಾನೇ ಅರುಣೋದಯ ಕಾಲದಲ್ಲಿ ಹೊರಟಂತ. ಔಷಧಿ ಹಾಕೋಬೇಕು, ಬೃಹಸ್ಪತಿ ಆಚಾರ್ಯರು ಹೇಳಿದ್ದಾರೆ ಔಷಧಿ ಹಾಕೋಬೇಕು ಅಂತ. ಅರುಣೋದಯ ಕಾಲದಲ್ಲಿ ಹೊರಡ್ತಾನೆ. ಆಗ ತಸ್ಮಿನ್ ಕಾಲೇ ವರಾಹಸ್ತು ಮೃಗಯಾರ್ಥಂ ಸಸೂಕರಃ. ವರಾಹದೇವರು ಅವರು ಸೂಕರ ರೂಪ, ಹಂದಿಯ ರೂಪದಲ್ಲಿ ಇರತಕ್ಕವರು. ಅವರು ಒಂದು ಮೃಗ ಅಂದರೆ ಮೃಗಯಾರ್ಥಂ ಬೇಟೆಯಾಡುವುದಕ್ಕಾಗಿ ವರಾಹದೇವರು ಅವರಲ್ಲಿ ಸಂಚಾರ ಮಾಡ್ತಾ ಇದ್ದರಂತೆ. ಅವರದೇ ಕ್ಷೇತ್ರ ಅದು, ವರಾಹದೇವರ ಕ್ಷೇತ್ರ ಅದು. ಆಗ ದದೃಶೇ ವೆಂಕಟೇಶ್ವರಂ. ಆ ವರಾಹದೇವರು ಶ್ರೀನಿವಾಸನನ್ನು ನೋಡ್ತಾರೆ. ಗರ್ಜಂತ ಕೋಸಿ ಕೋಸೀತಿ ಸೂಕರಾಸ್ತತ್ರ ಛಾಯೆಯು ತತ್ರ ಲೀನೋ ಅಭವತ್ ಹರಿಹಿ ಅಂತ ಹೇಳ್ತಾ ಇದ್ದಾರೆ. ವರಾಹದೇವರು ಕೇಳಿದ್ರಂತೆ, ಯಾರು ನೀನು ಹಾಗೆ ಅಂತ ಶ್ರೀನಿವಾಸ ದೇವರನ್ನು ನೋಡಿ ಕೇಳಿದ್ರಂತೆ. ಅದನ್ನು ನೋಡ್ಕೊಂಡ್ಬಿಟ್ಟು ಶ್ರೀನಿವಾಸ ದೇವರು ಯಾವುದೋ ಮರದ ಹಿಂದೆ ಬಚ್ಚಿಟ್ಕೊಂಡ್ಬಿಟ್ರಂತೆ. ಯಾರಿಗೋ ಗೊತ್ತಾಗ್ಬಿಟ್ಟಿದೆ ಹಾಗೆ ಅಂತ ಹೇಳಿ ಬಚ್ಚಿಟ್ಕೊಂಡ್ರಂತೆ. ಲೀನಂ ತಂ ವೆಂಕಟಂ ದೃಟ್ವಾ ವರಾಹವದನೋ ಹರಿಹಿ ವೈಕುಂಠಾದಾಗತಂ ಮತ್ವಾ ವೆಂಕಟೇಶಂ ಶ್ರೀಯಃಪತಿಂ ಉವಾಚ ವಚನಂ ದೇವಂ ಧೈರ್ಯಮಾಲಂಬ್ಯ ಬುದ್ಧಿಮಾನ್. ಅಲ್ಲಿ ಬಚ್ಚಿಟ್ಟುಕೊಂಡದ್ದನ್ನು ನೋಡಿ ಗೊತ್ತಾಯ್ತಂತೆ, ಸಾಕ್ಷಾತ್ ಶ್ರೀನಿವಾಸ ವೈಕುಂಠದಿಂದ ಬಂದಿದ್ದಾನೆ ಹಾಗೆ ಅಂತ ವರಾಹದೇವರಿಗೆ ಗೊತ್ತಾಯ್ತಂತೆ. ಅದರಿಂದ ಧೈರ್ಯವಾಗಿ ಮಾತನಾಡಿದರಂತೆ. ಅದೇ ಥರ ಶ್ರೀನಿವಾಸನು ಅಷ್ಟೇ. ಇದು ವರಾಹದೇವರು ಅಂತ ಗೊತ್ತಾದ ಕೂಡಲೇ ಪರಮಾತ್ಮನು ಕೂಡ ಧೈರ್ಯದಿಂದ ಮಾತನಾಡಿದ. ಅನ್ಯೋನ್ಯ ದುಃಖ ಸಂದಿಗ್ಧ ಲೋಚನಾವಶ್ರುಪೂರಿತವು. ಅವರಿಬ್ಬರಿಗೂ ನೋಡಿದ ಕೂಡಲೇ ಇಬ್ಬರು ಕಣ್ಣಲ್ಲೂ ನೀರಂತೆ. ಶ್ರೀನಿವಾಸನ ನೋಡಿ ವರಾಹದೇವರ ಕಣ್ಣಲ್ಲಿ ನೀರು, ವರಾಹದೇವರ ನೋಡಿ ಶ್ರೀನಿವಾಸನ ಕಣ್ಣಲ್ಲಿ ನೀರಂತೆ. ತಯೋಸ್ತದದ್ಭುತಂ ಕರ್ಮ ದೃಷ್ಟ್ವಾ ಬ್ರಹ್ಮಪುರೋಗಮಾಃ. ಬ್ರಹ್ಮದೇವರು ಇದನ್ನೆಲ್ಲ ಬ್ರಹ್ಮಾದಿ ದೇವತೆಗಳು ಮೇಲೆ ಆಕಾಶದಿಂದ ನೋಡಿ ಆಶ್ಚರ್ಯಪಟ್ರಂತೆ. ಪರಮಾತ್ಮನದ್ದೇ ಎರಡು ರೂಪ, ದೇವರು ಹೇಗೆ ನಾಟಕ ಮಾಡ್ತಾ ಇದ್ದಾನೆ ನೋಡಿ, ಏನು ಗೊತ್ತಿಲ್ಲದಂತೆ ಬಚ್ಚಿಟ್ಟುಕೊಳ್ಳುವಂತೆ ಇತ್ಯಾದಿಯಾಗಿ ನಾನಾ ವಿಧ ಲೀಲೆಗಳನ್ನು ಪರಮಾತ್ಮ ಯಥಾಯುಗಂ ಯಥಾ ದೇಶಂ ಯಥಾ ಕಾಲಂ ಯಥಾ ವಯಃ 4 ಪ್ಯಾರಾಮೀಟರ್ ಹೇಳ್ತಾ ಇದ್ದಾರೆ. ಯಾವ ಯುಗದಲ್ಲಿ ಹೇಗೆ ನಡ್ಕೋಬೇಕು, ಯಾವ ದೇಶದಲ್ಲಿ ಹೇಗೆ ನಡ್ಕೋಬೇಕು, ಯಾವ ಕಾಲದಲ್ಲಿ ಹೇಗೆ ನಡ್ಕೋಬೇಕು, ಯಾವ ವಯಸ್ಸಿನಲ್ಲಿ ಹೇಗೆ ನಡ್ಕೋಬೇಕು, ಅದರಂತೆ ನಾನು ಧರ್ಮಶಾಸ್ತ್ರದಲ್ಲಿ ನಾನು ಹೇಳಿದ್ದೀನಿ ಹೇಗೆ ನಡ್ಕೋಬೇಕು ಅಂತ, ಅದರಂತೆ ನಾನು ಈಗಲೂ ಕೂಡ ನಡ್ಕೋತಾ ಇದ್ದೀನಿ ಹಾಗೆ ಅಂತ ಹೇಳಿ ಇತ್ಯನ್ಯೋನ್ಯಂ ಭಾಷಮಾನವು ಸಾಕ್ಷಾ ನಾರಾಯಣ ಉಭೌ. ಈ ರೀತಿಯಾಗಿ ಪರಸ್ಪರ ಮಾತನಾಡುತ್ತಾ ಸ್ತುತ್ವಾ ಸ್ವಂ ಪದಂಗತಾಹ, ತಮ್ಮ ತಮ್ಮ ಪದಕ್ಕೆ ಹೋದರು ಹಾಗೆ ಅಂತ. ದೇವತೆಗಳೆಲ್ಲ ಪರಮಾತ್ಮನನ್ನು ಸ್ತೋತ್ರ ಮಾಡಿ ತಮ್ಮ ತಮ್ಮ ಸ್ಥಾನಕ್ಕೆ ಹೋದರು. ಆಗ ವರಾಹದೇವರು ಕೇಳಿದನಂತೆ ಶ್ರೀನಿವಾಸನ ಹತ್ರ, ತ್ಯಕ್ತ್ವಾ ವೈಕುಂಠಲೋಕಂತು ಕಿಮರ್ಥಂ ತ್ವಮಿಹಾಗತಃ ತದ್ವದಸ್ವ ಮಹಾಭಾಗ ಶ್ರೀನಿವಾಸ ವರಾಹನ. ಅಲ್ಲ ಸ್ವಾಮಿ, ವೈಕುಂಠ ಉತ್ತಮ ಸದನ ಅದು, ಅದನ್ನು ಬಿಟ್ಟು ನೀನು ವೈಕುಂಠಕ್ಕೆ ಶ್ರೀ ವೆಂಕಟಾಚಲಕ್ಕೆ ನೀನು ಯಾಕೆ ಬಂದಿ ಹಾಗೆ ಅಂತ ವರಾಹರೂಪಿ ಪರಮಾತ್ಮ ಕೇಳಿದನಂತೆ. ಅದಕ್ಕೆ ಶ್ರೀನಿವಾಸ ದೇವರು ಹೇಳಿದ್ರಂತೆ, ಇದೆಲ್ಲ ಆದದ್ದು ನಾರದರಿಂದಲೇ. ಇದೆಲ್ಲ ಆದದ್ದು ಯಾರು? ನಾರದರೇ, ಅವರದೇ ಕಿತಾಪತಿ ಇದೆಲ್ಲ. ಅಲ್ಲಿ ಬಂದರು
ಅಲ್ಲಿ ಋಷಿಗಳು ಯಜ್ಞ ಮಾಡ್ತಾಯಿದ್ರು. ಸುಮ್ಮನೆ ಹೋಗಬೇಕಾಗಿದ್ದಾನೆ ಪ್ರಶ್ನೆ ಮಾಡಿದರು. ಯಾರಿಗೆ ಪರೀಕ್ಷೆ ಮಾಡ್ತೀರಿ, ಯಾರಿಗೆ ಸಮರ್ಪಣೆ ಮಾಡ್ತೀರಿ, ಯಾರನ್ನು ಧ್ಯಾನ ಮಾಡ್ತೀರಿ ಇತ್ಯಾದಿ ಪ್ರಶ್ನೆಗಳನ್ನೆಲ್ಲ ಮಾಡಿದರು. ಅದರಿಂದ ಏನಾಯಿತು, ಭೃಗು ಋಷಿಗಳನ್ನು ಕಳಿಸಿದರು. ಭೃಗು ಋಷಿಗಳನ್ನು ಎಲ್ಲ ಋಷಿಗಳು ಸೇರಿ ಮೀಟಿಂಗ್ ಮಾಡಿ ನೀವು ಹುಡ್ಕೊಂಬನ್ನಿ ಅಂತ. ಆ ಭೃಗು ಋಷಿಗಳು ಬ್ರಹ್ಮದೇವರ ಸದನಕ್ಕೆ ಹೋದರು, ಕೆಲಸ ಆಗಲಿಲ್ಲ. ಕೈಲಾಸಕ್ಕೆ ಹೋದರು, ಕೆಲಸ ಆಗಲಿಲ್ಲ. ವೈಕುಂಠಕ್ಕೆ ಬಂದು ನನ್ನ ಎದೆಗೆ ಒದ್ದುಬಿಟ್ರು. ಹಾಗೆ ಅಂತ ಹೇಳಿ ಪರಮಾತ್ಮ ಅದನ್ನೆಲ್ಲ ಹೇಳಿಕೊಂಡ. ಅದರಿಂದ ನನ್ನ ರಮೆ ಅವಳಿಗೆ ಸಿಟ್ಟು ಬಂದು ಅಲ್ಲಿ ಅವಳು ವೈಕುಂಠವನ್ನು ಬಿಟ್ಟು ಅವಳು ಬಂದುಬಿಟ್ಲು, ಕರವೀರಪುರದಲ್ಲಿ ಇದ್ದಾಳೆ. ನಾನು ಕೂಡ ಅವಳನ್ನು ಹುಡುಕ್ತಾ ಇಲ್ಲೇ ಬಂದು ಇದ್ದೇನೆ. ಇದ್ದಕ್ಕಿದ್ದಾಗಿ ಒಂದು ಗೋಪಾಲ ಹಸುವನ್ನು ಹೊಡೆಯೋಕ್ಕೆ ಹೋದ. ನಾನು ಅದನ್ನು ಸರಿಸಿ ಆ ಏಟು ನನ್ನ ಮೇಲೆ ಬಿತ್ತು. ಅದರಿಂದ ನನ್ನ ತಲೆ ಒಡೆದೋಗಿ ಈಗ ನಾನು ಚಿಕಿತ್ಸೆಯನ್ನು ಮಾಡ್ಕೋತಾ ಇದ್ದೇನೆ. ಹಾಗೆ ಅಂತ ಪರಮಾತ್ಮ ಇಷ್ಟೆಲ್ಲ ಹೇಳ್ತಾ ಇದ್ದಾನೆ. ಔಷಧಾರ್ಥಂ ವರಾಹಾತ್ಮನ್ ಗಚ್ಚಾಮಿ ಚ ನಿರಂತರವಾಗಿ ನಾನು ಈ ಔಷಧಕ್ಕಾಗಿ ನಾನು ಹೋಗ್ತಾ ಇದ್ದೇನೆ. ಅತ್ರೈವೇ ನಿಮಸಾಮೀತಿ ಸಂಕಲ್ಪವು ಮಮ ವರ್ತತೆ. ಸ್ವಾಮಿ, ಇದು ನೋಡಿ, ಆ ಸೈಟ್ ಓನರ್ ಯಾರು? ವರಾಹದೇವರು. ಬಂದು 10,000 ವರ್ಷ ಆಯಿತು, ಒಂದು ಮಾತು ತಿಳಿಸಲಿಲ್ಲ ಶ್ರೀನಿವಾಸ ದೇವರು. ಗುಪ್ತವಾಗಿ ಆ ವಲ್ಮೀಕದಲ್ಲೇ ಇದ್ದುಬಿಟ್ರು. ಈಗ ಓನರ್ ಸಿಕ್ಕಿದಾಗ ಈಗ ಪರ್ಮಿಷನ್ ಕೇಳ್ಕೊತಾರೆ. ಕಲಿಯುಗದಲ್ಲಿ ಹಿಂಗೆಲ್ಲ ಆಗ್ತದೆ ಅಂತ ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾನೆ. ಪರ್ಮಿಷನ್ ಕೇಳಿದಾರಂತೆ, ಸ್ವಾಮಿ ಕಲಿಯುಗ ಮುಗಿಯುವ ತನಕ ನಾನು ಇಲ್ಲೇ ಇರ್ತೀನಿ, ನನಗೆ ಜಾಗ ಮಾಡಿಕೊಡಿ ಹಾಗೆ ಅಂತ. ಯಾವತ್ ಕಲಿಯುಗಂ ಭವೇತ್ ಅತ್ರೈವ ನಿವಸಾಮಿ ಅಂತ. ಅದಕ್ಕೆ ವರಾಹದೇವರು ಹೇಳಿದರಂತೆ, ದ್ರವ್ಯಮೇ ದೀಯತಾಂ ಪ್ರಭೋ. ನೋಡಪ್ಪ, ಇದು ಕಲಿಯುಗ. ಯಾವ ಯುಗ ಅಲ್ಲ, ಕೃತ ತ್ರೇತ ದ್ವಾಪರೆಲ್ಲ ಮುಗಿದೋಗ್ಬಿಟ್ಟಿದೆ. ಕಲಿಯುಗದಲ್ಲಿ ಏನೇ ಬೇಕಂದ್ರೂ ಕೂಡ ಏನು ಕೊಡಬೇಕು? ದುಡ್ಡು ಕೊಡಬೇಕು. ದುಡ್ಡು ಕೊಡದೆ ಯಾವ ಕೆಲಸವೂ ಕಲಿಯುಗದಲ್ಲಿ ನಡೆಯೋದಿಲ್ಲ. ಅದರಿಂದ ದುಡ್ಡು ಕೊಡಬೇಕು ಹಾಗೆ ಅಂತ. ಅಲ್ಲ ಸ್ವಾಮಿ, ಎಲ್ಲ ಬಿಟ್ಟು ಬಂದಿದ್ದೀನಿ, ಹೆಂಡತಿ ಇಲ್ಲ, ಮಕ್ಕಳು ಇಲ್ಲ, ವೈಕುಂಠ ಇಲ್ಲ, ಏನಿಲ್ಲ, ನನ್ನ ಹತ್ರ ಏನಿದೆ, ನಾ ಏನು ಕೊಡಲಿ? ಅದೆಲ್ಲ ಆಗೋದಿಲ್ಲ. ದೇವ್ರ ಕರಾರ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟೆ, ಅದೆಲ್ಲ ಆಗೋದಿಲ್ಲ. ಏನು ಕಲಿಯುಗ ಬಂದುಬಿಟ್ಟಿದೆ, ದುಡ್ಡು ಕೊಡಲೇಬೇಕು. ದುಡ್ಡಿಲ್ಲದೆ ಯಾವುದೂ ಆಗೋದಿಲ್ಲ. ಸರಿ, ಪರಮಾತ್ಮ ಹೇಳಿದನಂತೆ ಶ್ರೀನಿವಾಸ ದೇವರು, ಸರಿ ನನಗೆ ಜಾಗ ಈಗ ಅಂತ ಏನೋ ನಾನು ಬರೆದು ಕೊಡಿ ಅಂತ ನಾನು ರಿಜಿಸ್ಟ್ರೇಷನ್ ಏನು ಕೇಳ್ತಾ ಇಲ್ಲ. ನಾನು ಭೋಗ್ಯಕ್ಕೆ ತಗೊಳ್ಳ. ಕಲಿಯುಗ ಆಗುವ ತನಕ ನನಗೆ ಒಂದಿಷ್ಟು ಜಾಗ ಕೊಡಿ, ಕಲಿಯುಗ ಮುಗಿದ ಮೇಲೆ ನಾನೇ ಬಿಟ್ಟು ಹೊಟ್ಟೋಗ್ತೀನಿ ಹಾಗೆ. ಆಯಿತು, ಮಾಡೋಣ, ಅದಕ್ಕೇನಂತೆ. ನೀವು ರೆಂಟ್ ಕೊಟ್ಟರೂ ಸರಿ ಅಥವಾ ಲೀಸಿಗೆ ತೊಗೊಂಡ್ರೂ ಸರಿ, ದುಡ್ಡಂತೂ ಬೇಕೇ ಬೇಕು. ಪರಮಾತ್ಮ ವರಾಹ ರೂಪಿ ಸ್ಟ್ರಿಕ್ಟಾಗಿ ಹೇಳಿಬಿಟ್ಟ, ದುಡ್ಡಿಲ್ಲದೆ ಯಾವುದೂ ಆಗೋದಿಲ್ಲ. ರೆಂಟ್ ತೊಗೊಂಡ್ರೂ ಸರಿ, ಲೀಸಿಗೆ ತೊಗೊಂಡ್ರೂ ಸರಿ, ಅಥವಾ ಓನಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೂ ಸರಿ, ದುಡ್ಡು ಇಲ್ಲದೆ ಆಗೋದಿಲ್ಲ. ಆಯಿತು ಸ್ವಾಮಿ, ಏನು ಮಾಡಲಿ? ಪ್ರಥಮಂ ದರ್ಶನಂ ತೀರ್ಥಂ ನೈವೇದ್ಯಂ ಕ್ಷೀರಸೇಚನಂ ಇದಮೇವ ಪರಂ ದ್ರವ್ಯಂ ದದಾಮಿ ಕರುಣಾನಿಧೇ. ಸ್ವಾಮಿ, ನನ್ನನ್ನು ನೋಡೋದಕ್ಕೆ ಅನೇಕ ಜನರು ಬರ್ತಾ ಇದ್ದಾರೆ. ಅದರಿಂದ ನಾನು ನಿನಗೆ ಒಂದು ಡೈಲಿ ದುಡ್ಡು ಕೊಡುವಂತೆ. ದುಡ್ಡು ಅಂದರೆ ಯಾವುದು? ನಿನಗೆ ಭಕ್ತರು ಹಾಲಭಿಷೇಕ ಮಾಡ್ತಾರೆ, ನಿನ್ನನ್ನು ಮೊದಲು ದರ್ಶನ ಮಾಡಿಸ್ತಾರೆ. ಮೊದಲು ಯಾರ ದರ್ಶನ? ವರಾಹದೇವರ ದರ್ಶನ. ಪ್ರಥಮಂ ದರ್ಶನಂ ತೀರ್ಥಂ, ನಿನ್ನ ದರ್ಶನ ಮಾಡಬೇಕು, ನಿನ್ನ ತೀರ್ಥ ತಗೋಬೇಕು, ನಿನಗೆ ನೈವೇದ್ಯ ಮಾಡಬೇಕು, ಹಾಲು ಅಭಿಷೇಕ ಮಾಡಬೇಕು. ತದನಂತರ ನನ್ನ ಬಂದು ದರ್ಶನ ಮಾಡಲಿ. ಇದು ಒಂದು ಪಾಲಿಸಿ ಅಂತ ನಾವು ಇಟ್ಕೊಳ್ಳೋಣ. ಭಕ್ತರಿಗೂ ಕೂಡ ಈ ಪಾಲಿಸಿಯನ್ನು ನಾನು ಹೇಳಿಬಿಡ್ತೀನಿ. ಹೀಗಿದ್ರೆ ಮಾತ್ರ ಅನುಗ್ರಹ ಮಾಡ್ತೀನಿ ಹಾಗೆ ಅಂತ. ಅದರಿಂದ ಜನರು ಮೊದಲು ನಿನ್ನನ್ನೇ ಬಂದು ಸೇವೆ ಮಾಡ್ತಾರೆ ಹಾಗೆ ಅಂತ ಪರಮಾತ್ಮ ಹೇಳಿದನಂತೆ. ಆಯಿತು ಅಂತ ವರಾಹದೇವರು ಕೂಡ ಒಪ್ಕೋತಾ ಇದ್ದಾರೆ. ತದಾ ದದೌ ಹರಿಹಿ ಪಾದಶತ ಮಾತ್ರಂ ರಮಾಪತೇ. 100 ಹೆಜ್ಜೆ ಭೂಮಿಯನ್ನು ಕೊಟ್ಟಾನ ವರಾಹದೇವರು. ಎಷ್ಟು ಕೊಟ್ಟದ್ದು? 100/100, 100 ಪಾದ ಹೆಜ್ಜೆ, 100 ಸ್ಕ್ವೇರ್ ಫೀಟ್. ಶ್ರೀನಿವಾಸ ದೇವರಿಗೆ ಜಾಗ ಅಷ್ಟೇ, ಆದರೆ ಕೊಟ್ಟದ್ದು ಅಷ್ಟೇ. ಈಗ ನೋಡಿ, ವರಾಹದೇವರಿಗೆ ಅಷ್ಟೇ ಇದೆ, 100/100. 100/100 ಕೂಡ ಇಲ್ಲ, ಅದಕ್ಕಿಂತ ಕಡಿಮೆ ಇದೆಯೋ ಏನೋ. ಎಲ್ಲವನ್ನೂ ಯಾರು ತೊಗೊಂಡಿದ್ದಾರೆ? ಶ್ರೀನಿವಾಸನೇ ತೊಗೊಂಡಿದ್ದಾನೆ ನೋಡಿ. ವಿಚಿತ್ರ. ಈ ರೀತಿಯಾಗಿ ಮೋಹನಾರ್ಥಂ, ಈ ರೀತಿಯಾಗಿ ಪರಮಾತ್ಮ ಯಾಕೆ ಮಾಡ್ತಾನೆ? ತನ್ನದೇ ರೂಪ ಯಾಕೆ ಈ ರೀತಿಯಾಗಿ ನಾಟಕ ಮಾಡ್ತಾನೆ ಅಂದರೆ, ಮೋಹನಾರ್ಥಂ ಹಿ ಅಭಕ್ತಾನ. ಯಾರು ದುಷ್ಟ ಜನರಿದ್ದಾರೆ ಅವರಿಗೆ ಏನು ಮೋಹ ಉಂಟಾಗಬೇಕು. ಯಾರೋ ಇಬ್ಬರು ಮಾತಾಡ್ಕೋತಾರೆ, ಪಾಪ ದೇವರಿಗೂ ಕೂಡ ಜ್ಞಾನ ಇಲ್ವೋ ಏನೋ, ತನ್ನದೇ ರೂಪ ಮೈ ಮರೆದು ಕೂತಿದ್ದಾನೆ, ಅದಕ್ಕಿಂತ ಆ ಪ್ರಶ್ನೆಗಳನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತ ದೇವರ ದ್ವೇಷಿಗಳು ಆ ರೀತಿಯಾಗಿ ತಿಳಿಬೇಕಾಗಿದೆ. ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಅದರಿಂದ ದೇವರು ಈ ರೀತಿಯಾಗಿ ಮಾಡ್ತಾನೆ. ಅಷ್ಟು
ಮಾತ್ರ ಅಲ್ಲ, ಭಕ್ತಾನಾಂ ಭಕ್ತಿ ಸಿದ್ಧಯೇ. ಇನ್ನು ಭಗವದ್ಭಕ್ತರು ಕೇಳ್ತಾರೆ, ಆನಂದ ಪಡ್ತಾರಂತೆ. ನೋಡಿದ್ರಾ ದೇವರು ಹೇಗೆ ನಾಟಕ ಮಾಡ್ತಾನೆ ನೋಡಿ. ತನ್ನದೇ ಆದ 2 ರೂಪ, ಕಣ್ಣಲ್ಲಿ ನೀರು ಹಾಕೋದೇನು, ದುಡ್ಡು ಕೊಡು ಅಂತ ಕೇಳೋದೇನು, ಯದ್ಯಪಿ ಲಕ್ಷ್ಮೀಪತಿ ದುಡ್ಡು ಕೊಡು ಅಂತ ಕೇಳೋದೇನು, ಹಾಗೆ ತಾನು ದರಿದ್ರ ಅಂತ ಹೇಳಿಕೊಳ್ಳೋದು, ಹಾಲಾಭಿಷೇಕ ಮಾಡಿಸ್ತೀನಿ ಅಂತ ಹೇಳೋದು, ಈಗೆಲ್ಲ ಮಾತನಾಡೋದು ಭಕ್ತರಿಗೆ ಅದೊಂದು ಆನಂದ ಕೇಳೋದಕ್ಕೆ. ಏವಂ ಹಿ ಕ್ರೀಡಿತೆ ತತ್ರ ವೆಂಕಟೇ ವೆಂಕಟೇಶ್ವರ. ಆ ವೆಂಕಟೇಶ್ವರ ವೆಂಕಟಾಚಲದಲ್ಲಿ ಇದೇ ರೀತಿಯಾಗಿ ಆಟವನ್ನು, ಲೀಲೆ ಇದಲ್ಲ, ದೇವರ ಲೀಲೆ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ. ಅದು ಮಾತ್ರ ಅದಾದ ಮೇಲೆ ಜಾಗ ಅಂತಂತೂ ಸಿಕ್ತು, 100/100 ಸಿಕ್ತು ಶ್ರೀನಿವಾಸನಿಗೆ. ಶ್ರೀನಿವಾಸ ವರಾಹದೇವರು ಕೇಳಿದ್ರಂತೆ, ಅಲ್ಲ ಊಟಕ್ಕೆ ಏನು ಮಾಡ್ತೀವಿ? ಊಟಕ್ಕೆ ನಾನು ಏನೋ ಮಾಡ್ಕೋತೀನಿ ಸ್ವಾಮಿ, ಅದೇನು ಚಿಂತೆ ಇಲ್ಲ. ಹಾಗೆ ಊಟಕ್ಕೆ ಏನು ತೊಂದರೆ ಇಲ್ಲ, ಅದಾದ ಮೇಲೆ ಪಾತ್ರೆಗಳು ಅಂತ ಪರಮಾತ್ಮ ಹೇಳಿದನಂತೆ. ಏನದು? ಪಾತ್ರೆ ತೊಳೆಯೋದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಊಟ ಗೀಟ ಅಡುಗೆ ಮಾಡ್ಕೊಂಡ್ಬಿಡ್ಬೋದು, ಪಾತ್ರೆ ತೊಳೆಯೋದು ಸಮಸ್ಯೆ. ಹಾಗೆ ವರಾಹದೇವರು ಹೇಳಿದ್ರಂತೆ, ಅದಕ್ಕೇನಂತೆ, ಬಕುಳಾದೇವಿ ಇದ್ದಾಳೆ, ನಿನಗೆ ಅಡಿಗೆ ಮಾಡಿ ಹಾಕ್ತಾಳೆ, ಪಾತ್ರೆ ತೊಳಿತಾಳೆ, ಔಷಧಿ ಉಪಚಾರ ಎಲ್ಲವನ್ನು ಅವಳು ನೋಡ್ಕೋತಾಳೆ. ಹಾಗೆ ಅಂತ ಬಕುಳಾದೇವಿಯನ್ನು ಕೂಡ ಪರಮಾತ್ಮ ಕೊಟ್ಟ. ದೇವರಿಗೆ ಸಂತೋಷನೇ ಸಂತೋಷ. ಜಾಗ ಸಿಕ್ಕಿ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂದರೆ ಯಾರಿಗೆ ಬೇಡ ಹೇಳಿ? ದೇವರು ಅದನ್ನು ಸ್ವೀಕಾರ ಮಾಡ್ತಾನೆ. ಶ್ಯಾಮಕಾನ್ನಂ ನಿರಂತರಂ. ನಿನಗೆ ನೋಡಿ, ಈ ಮಿಲ್ಲೆಟ್ ಅಂತ ಏನು ಹೇಳ್ತಾರೆ, ಆಗಲಿಂದ ಬಂದಿದೆ ನೋಡಿ. ಬಕುಳಾದೇವಿ ಮಾಡಿಕೊಟ್ಟದ್ದು ಏನು? ಶ್ಯಾಮಕಾನ್ನಂ ನಿರಂತರಂ ಅಂತ ಬರೀತಾರೆ. ಅದನ್ನು ಊಡಲು ಅಂತ ಏನೋ ಹೇಳ್ತಾರೆ. ಊಡಲು ಅದು ಧಾನ್ಯದಲ್ಲಿ, ಈಗ ಮಿಲ್ಲೆಟ್ಟಲ್ಲಿ ಸೇರಿದೆ. ಅದು ಬ್ಯಾಣ್ಯಾರ್ಡ್ ಮಿಲ್ಲೆಟ್ ಅಂತ ಕರೀತಾರೆ. ಈ ರೀತಿಯಾಗಿ ಅದನ್ನು ಪರಮಾತ್ಮನಿಗೆ ಅನ್ನ, ಪಾನ, ಔಷಧಿ ಇತ್ಯಾದಿ, ಪಾದ ಸಂಹನನ, ಪಾದ ಸೇವೆ ಇತ್ಯಾದಿಗಳನ್ನೆಲ್ಲ ಅವರು ಮಾಡ್ತಾ ಇದ್ದರು. ಪೂಜೆಯ ಮಾಸ ಗೋವಿಂದಂ ಶ್ರೀನಿವಾಸಂ ನಿರಾಮಯಂ. ಅಲ್ಲೇ ಪರಮಾತ್ಮ ಸೆಟ್ಲ್ ಆಗಿಬಿಟ್ಟ. ಕೆಲಸ ಮಾಡೋದಕ್ಕೆ ಸಿಕ್ಕಿದ್ರು, ಶ್ರೀನಿವಾಸ ಮನೆ ಸಿಕ್ತು, ಅಲ್ಲೇ ಸೆಟ್ಲ್ ಆದ ವೆಂಕಟಾಚಲದಲ್ಲಿ. ಇಷ್ಟಾದಾಗ ಋಷಿಗಳು ಕೇಳಿದ್ರಂತೆ, ಈ ಬಕುಳಾದೇವಿ ಯಾರು? ಸಾ ಕಾ ಪೂರ್ವಂ ವದಸ್ವನಃ. ಹಿಂದೆ ಯಾರಾಗಿದ್ದಳು ಅವರು? ಅವರ ವಿಚಾರವನ್ನು ಹೇಳಿ ಅಂತ ಕೇಳಿದಾಗ ಸೂತರು ಹೇಳ್ತಾ ಇದ್ದಾರೆ, ಪುರಾ ಯಶೋದಾ ಬಕುಳ ಕೃಷ್ಣಸ್ಯ ಜನನೀ ಮುನೆ ಅದೃಷ್ಟಾನಂತರೂಪಸ್ಯ ಕೃಷ್ಣಸ್ಯ ತನಯಸ್ಯ ಚ ಕಲ್ಯಾಣಾದಿ ಮಹಾಪುಣ್ಯಂ ಸಾತ್ಯಜತ್ತೇನ ಹೇತುನ. ಇವಳು ಹಿಂದೆ ಯಶೋದೆಯಾಗಿ ಇದ್ದಳು. ಕೃಷ್ಣಾವತಾರದಲ್ಲಿ ಯಾರು ಯಶೋದೆಯಾಗಿ ಇದ್ದರೋ ಅವರೇ ಈಗ ಬಕುಳೆಯಾಗಿ ಬಂದಿದ್ದಾಳೆ. ಯಾಕೆ, ಏನು ಕಾರಣ? ಹಾಗೆಂದರೆ ಯಶೋದಾ ಮಾತೆ ಕೊನೆಯಲ್ಲಿ ಕೇಳಿದ್ರಂತೆ, ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ತಾಳೆ. ಮನಸ್ಸೀದತಿ ಮೇ ಕೃಷ್ಣ ತವ ಕಲ್ಯಾಣ ವೀಕ್ಷಣೆ. ಕೃಷ್ಣ, ನಾನು ನಿನ್ನ ಬಾಲಲೀಲೆಗಳನ್ನು ನೋಡಿದ್ದೇನೆ. ಯಶೋದ ಹೇಳುವ ಮಾತು, ನಾನಿನ್ನ ಬಾಲಲೀಲೆಗಳನ್ನು ನೋಡಿದ್ದೇನೆ, ಆದರೆ ನಿನ್ನ ಮದುವೆ ಉತ್ಸವ ಒಂದು ಕೂಡ ನೋಡಿಲ್ಲಲ್ಲೋ, ಕಲ್ಯಾಣೋತ್ಸವ ನಾನು ನೋಡಲೇ ಇಲ್ಲ. ಹಾಗೆ ಅಂತ ಕೃಷ್ಣ ನೋಡಿದರೆ 16,108 ಮದುವೆ ಮಾಡಿಕೊಂಡಿದ್ದಾನೆ. ಮದುವೆ ನೋಡಿಲ್ಲ ಅಂದರೆ ಏನರ್ಥ? ಆದರೆ ಏನಾಗಿತ್ತಂದರೆ ಯಾವುದು ಕೂಡ ಅರೇಂಜ್ ಮಾಡಿದ್ದಲ್ಲ ಅದು. ರುಕ್ಮಿಣಿ ಪತ್ರ ಬರೆದು ಕಳಿಸಿದಳು, ನಾಳೆ ಮದುವೆ ಇದೆ, ಶಿಶುಪಾಲನ ಜೊತೆಗೆ ಮದುವೆ ಅಂತ ಫಿಕ್ಸ್ ಮಾಡಿದ್ದಾರೆ, ನೀನು ನನ್ನನ್ನು ಬಂದು ಕರೆದುಕೊಂಡು ಹೋಗಬೇಕು. ಈ ಇಂತಹ ಸಂದರ್ಭನೇ. ಈಗ ಹೋಗಿ ಯಶೋದೇವಿಯನ್ನು ಕರ್ಕೊಂಡು ಬಂದು ಎಲ್ಲ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದ? ಇದು ಹೋಗಬೇಕು, ರುಕ್ಮಿಣಿಯನ್ನು ಕರ್ಕೊಂಡ್ಬಂದು ಮದುವೆ ಮಾಡ್ಕೋಬೇಕು, ಅಷ್ಟೇ ಮುಗೀತು. ಅದೇ ರೀತಿಯಾಗಿ ಜಾಂಬವತಿ ಎಲ್ಲೋ ಹೋದ, ಕಾಡಿನಲ್ಲಿ ಮಾಲೆ ಸಮಂತಕ ಮಣಿ ಹುಡ್ಕೊಂಡು ಹೋದ, ಅಲ್ಲಿ ಜಾಂಬವಂತ ಕೊಟ್ಟು ಮದುವೆ ಮಾಡಿದ. ಇಲ್ಲ ನಾನು ಯಶೋದೆ ಕರ್ಕೊಂಡ್ಬರ್ತೀನಿ ಅಂತ ಹೇಳಲಿಕ್ಕೆ ಆಗ್ತದಾ ಕಾಡಿನಲ್ಲಿ? ಇಲ್ಲ. ಈ ರೀತಿಯಾಗಿ ಇನ್ನು ನರಕಾಸುರನನ್ನು ಸಂಹಾರ ಮಾಡಿದ. ಅಲ್ಲಿ ಇರುವವರು 16,100 ಜನ ಹೆಣ್ಮಕ್ಕಳು ಕೇಳಿದ್ರಂತೆ, ನಮ್ಮ ಗತಿ ಏನು? ಆಯಿತು, ನಾನೇ ಮದುವೆ ಮಾಡ್ಕೋತೀನಿ. ಇನ್ನು ಯಶೋದೆ ಕೇಳಿ ಬರ್ತೀನಿ ಅಂದರೆ, ಯಾಕೆ ನಿನ್ನ ತಲೆಯಲ್ಲಿ ಯಾಕೆ ಕಟ್ತಾ ಇದ್ದಾರೆ, ಬೇರೆಯವ್ರ ಗತಿ ಇಲ್ಲವಾ? ಹೀಗೆಲ್ಲ ಪ್ರಶ್ನೆಗಳು ಬರುತ್ತದೆ. ಅದನ್ನ ಹೇಳೋದು ಕೇಳೋದೆಲ್ಲ ಬೇಡ. ಕಲಿಯುಗದಲ್ಲಿ ಹಾಗೆ ಮಾಡ್ತಾರೆ ಅಂತ ತೋರಿಸ್ತಾನೋ ಏನೋ ಪರಮಾತ್ಮ. ತಂದೆ ತಾಯಿಯರನ್ನು ಕೇಳಿ ಮದುವೆ ಆಗೋದಿಲ್ಲ ಅಂತ ತೋರಿಸ್ತಾನೋ ಏನೋ ಹಾಗಿದೆ. ಅದರಿಂದ ನಿನ್ನ ಒಂದೂ ಮದುವೆ ಉತ್ಸವವನ್ನು ಕೂಡ ನಾನು ನೋಡಲಿಕ್ಕಾಗಿಲ್ಲವೋ ಹಾಗೆ ಅಂತ ಕೃಷ್ಣ ಹೇಳಿದ. ಈಗಾಗಲೇ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ, ತಿರ್ಗಾ ಇನ್ನೊಂದು ಮದುವೆ ಮಾಡಿಕೊಳ್ಳುವಷ್ಟು ಈಗ ಆಗೋದಿಲ್ಲ. ಮುಂದೆ ಕಲಿಯುಗದಲ್ಲಿ ನಾನು ಶ್ರೀನಿವಾಸನಾಗಿ ಅವತಾರ ಮಾಡ್ತೇನೆ. ಆಗ ನೀನೇ ಮುಂದೆ ನಿಂತು ಮಾತನಾಡೋದು,
ಕನ್ಯಾವೇಶನ ಮಾಡೋದು ಎಲ್ಲವನ್ನು ಕೂಡ ನೀನೇ ಮಾಡಿ ನನಗೆ ಮದುವೆ ಮಾಡಿಸು ಹಾಗೆ ಅಂತ ಪರಮಾತ್ಮ ಹೇಳಿದನಂತೆ. ಆಯಿತು ಅಂತ ಅವರು ಕೂಡ ದೇಹವನ್ನು ಬಿಟ್ಟು ಇಲ್ಲಿ ಬಕುಳೆಯಾಗಿ ವರಾಹದೇವರ ಸೇವೆಯನ್ನು ಮಾಡ್ತಾ ಇದ್ದರು ಅಂಥವರು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಕಲೌ ಕಲ್ಮಷಚಿತ್ತಾನಾಂ ಪಾಪಾಚಾರ ಪರಾತ್ಮನಾಂ ರಕ್ಷಣಾರ್ಥಂ ರಮಾಕಾಂತೋ ರಮತೆ ಪ್ರಾಕೃತೋ ಯಥಾ ದೈತ್ಯಾನಾಂ ಮೋಹನಾರ್ಥಾಯ ಸುರಾಣಾಂ ಮುಕ್ತಿಕಾರಣಾತ್ ಸ್ವಭಕ್ತಾನಾಂ ಹಿತಾಯೈವ ವಿರಕ್ತಾನಾಂ ವಿಶೇಷತಃ. ಈ ರೀತಿಯಾಗಿ ಪರಮಾತ್ಮ ಅವನ ಲೀಲೆ ಭಾರಿ ಅದ್ಭುತವಾದದ್ದು ಅಂತ ಹೇಳ್ತಾ ಇದ್ದಾರೆ. ಇತ್ಯೇವಂ ಕಾರಣದೇವ ಯಶೋಧಾ ಬಕುಲಾ ಭವತಿ. ಈ ಕಾರಣದಿಂದ ಯಶೋಧಾದೇವಿ ಬಕುಳೆಯಾಗಿ ಬಂದಳು. ಸಾ ಕರಿಷ್ಯತಿ ಕಲ್ಯಾಣಂ ಹರೇರ್ ವೈಕುಂಠವಾಸಿನಃ ಕಿಮಲಭ್ಯಂ ಹರೌ ತುಷ್ಟೇ ಜ್ಞಾನ ವಿಜ್ಞಾನ ಸಂಪದಃ. ಪರಮಾತ್ಮನ ಅನುಗ್ರಹ ಪಡೆದ ಮೇಲೆ ಯಾವುದು ಸಾಧ್ಯ ಇಲ್ಲ ಹೇಳಿ. ವಾದರಾಜ ಸ್ವಾಮಿಗಳು ಬರೀತಾರೆ ರುಕ್ಮಿಣೀಶ ವಿಜಯದಲ್ಲಿ, ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಪರಮಾತ್ಮ ಕರಸ್ಥ ದೇವಸ್ಯ ಕುತೋಂತರಾಯ ಅಂತ ಬರೀತಾರೆ ಗುರುಗಳು. ಪರಮಾತ್ಮ ಕೈಯಲ್ಲಿ ಇರುವಾಗ ನಮಗೇನು ದುಃಖ ಬರಲಿಕ್ಕೆ ಸಾಧ್ಯ? ಪರಮಾತ್ಮ ಮಹಾಭಾರತದ ಮಾತು, ಪರಮಾತ್ಮ ಪ್ರಸನ್ನನಾದರೆ ನಮಗೇನು ಸಿಗೋದಿಲ್ಲ, ಎಲ್ಲವೂ ಸಿಗ್ತದೆ. ಅದರಿಂದ ಬಕುಲಾದೇವಿಗೆ ಅಂದರೆ ಯಶೋಧಾದೇವಿಗೆ ಮದುವೆಯನ್ನು ನೋಡುವ ಒಂದು ಭಾಗ್ಯವನ್ನು ಕೂಡ ಪರಮಾತ್ಮ ಕರುಣಿಸಿದ ಅಂತ ಹೇಳ್ತಾ ಇದ್ದಾರೆ. ಕೇಚಿದೇವಂ ಪೂಜಯಂತಿ ಕಶ್ಚಿತ್ ದೇವೇನ ಪೂಜ್ಯತೆ ಹನುಮತ ಪೂಜಿತೋಪಿ ಸ್ವಯಂ ಅರ್ಜುನಮರ್ಚತಿ. ಪರಮಾತ್ಮನ ಲೀಲೆ ಹೇಗಿದೆ ಅಂದರೆ ಕೇಚಿದೇವಂ ಪೂಜಯಂತಿ, ದೇವರನ್ನು ಕೆಲವರು ಪೂಜೆ ಮಾಡ್ತಾರೆ, ಇನ್ನು ಕೆಲವರನ್ನು ದೇವರೇ ಪೂಜೆ ಮಾಡ್ತಾನೆ. ದೇವರನ್ನು ಕೆಲವರು ಪೂಜೆ ಮಾಡ್ತಾರೆ, ಇನ್ನು ಕೆಲವರನ್ನು ದೇವರೇ ಪೂಜೆ ಮಾಡ್ತಾನೆ. ಹನುಮಂತ ದೇವರು ಪರಮಾತ್ಮನನ್ನು ಚೆನ್ನಾಗಿ ಪೂಜೆ ಮಾಡ್ತಾರೆ. ಸ್ವಯಂ ಅರ್ಜುನ ಮರ್ಚತಿ, ಸ್ವತಃ ತಾನು ಅರ್ಜುನನನ್ನು ಗೌರವಿಸ್ತಾ ಇರ್ತಾನೆ ಪರಮಾತ್ಮ. ಅರ್ಜುನ ಅಂದರೆ ಭಾರಿ ಇಷ್ಟ ಅವನಿಗೆ, ಅವನ ಅರ್ಜುನನನ್ನು ಕೊಂಡಾಡ್ತಾ ಇರ್ತಾನೆ. ಕೋಣುವರ್ಣೇತ್ ಹರೇ ಕ್ರೀಡಾಂ ವಿಚಿತ್ರಾಂ ಜನಪಾವನೀಂ. ಅಂತಹ ಪರಮಾತ್ಮನ ಲೀಲೆಯನ್ನು ಯಾರು ತಾನೇ ವರ್ಣನೆ ಮಾಡಲಿಕ್ಕೆ ಸಾಧ್ಯ? ಭಾರಿ ವಿಚಿತ್ರವಾದದ್ದು. ಜನಪಾವನೀಂ ಅಂತ ಬರೀತಾರೆ. ಪರಮಾತ್ಮನ ಚರಿತ್ರೆ ನಮ್ಮ ಮನಸ್ಸನ್ನು ಶುದ್ಧ ಮಾಡತಕ್ಕದ್ದು, ಅದು ಜನರನ್ನು ಪವಿತ್ರ ಮಾಡತಕ್ಕದ್ದು ಅಂತ ಇಷ್ಟು ವಿಚಾರ ಹೇಳ್ತಾ ಇದ್ದಾರೆ. ಕಲೌ ಕಲುಷಚಿತ್ತಾನಾಂ ಪಾಪಾಚಾರ ಪರಾತ್ಮನಾಂ ರಕ್ಷಣಾರ್ಥಂ ರಮಾಕಾಂತೋ ರಮತೆ ಪ್ರಾಕೃತೋ ಯಥಾ. ಕಲಿಯುಗದ ಜನರಲ್ಲಿ ಇರುವ ಆ ಕಲ್ಮಶ, ಮನಸ್ಸಿನ ಕಲ್ಮಶವನ್ನು ದೂರ ಮಾಡಬೇಕು ಅಂತಲೇ ಪರಮಾತ್ಮ ಶ್ರೀನಿವಾಸನಾಗಿ ಅಲ್ಲಿ ಅವತಾರ ಮಾಡಿ ಪ್ರಾಕೃತ ಜನರು ಹೇಗೆ ಇರ್ತಾರೋ ಅದೇ ರೀತಿಯಾಗಿ ನಡ್ಕೋತಾನೆ. ವಾಸ್ತವಿಕವಾಗಿ ದೇವರ ವಿಚಾರ ಆಗಿರೋದಿಲ್ಲ. ಪರಮಾತ್ಮ ಜ್ಞಾನಾನಂದಮಯ, ಸದಾ ಆನಂದಭರಿತನಾದವನು, ಆದರೂ ಕೂಡ ದುಃಖಪಟ್ಟವನಂತೆ, ಅಜ್ಞಾನ ಇದ್ದವನಂತೆ ಆಗಿ ತೋರಿಸಿಕೊಡ್ತಾ ಇದ್ದಾನೆ. ಅದು ದುಷ್ಟ ಜನರ ಮೋಹಕ್ಕಾಗಿ, ಭಕ್ತರಿಗೆ ಇನ್ನಷ್ಟು ಭಕ್ತಿಯನ್ನು ಬೆಳೆಸುವುದಕ್ಕಾಗಿ. ತತ್ರ ಸಾಕ್ಷಾತ್ ರಮಾಕಾಂತಃ ಕಿಂ ತತ್ರ ಸುಕೃತಂ ಫಲಂ ಬಹುಜನ್ಮಾರ್ಜಿತೈ ಪುಣ್ಯೈ ಲಭ್ಯತೆ ಕ್ಷೇತ್ರ ದರ್ಶನಂ. ಆ ಕ್ಷೇತ್ರ ದರ್ಶನ ಆಗಬೇಕು ಅಂದರೂ ಕೂಡ ಏನಾಗಿರಬೇಕು? ಅನೇಕ ಜನ್ಮಗಳ ಪುಣ್ಯ ಬೇಕು ಅಂತಾರೆ. ಸಾಮಾನ್ಯರಿಗೆ ದುಷ್ಟರಿಗೆ ದೊರೆಯದಿವರ ಸೇವಾ ಅಂತ ಹೇಳ್ತಾ ಇದ್ದಾರೆ ನೋಡಿ, ರಾಯರಿಗೆ ಹೇಳ್ತಾರೆ. ಇನ್ನು ರಾಯರ ಸ್ವಾಮಿ ಶ್ರೀನಿವಾಸ, ಆ ಪರಮಾತ್ಮನ ಕ್ಷೇತ್ರ ದರ್ಶನ ಆಗೋದೇ ದುರ್ಲಭ ಅಂತಾರೆ. ಪುಣ್ಯ ಮಾಡಿದರೆ ಸಿಗ್ತದೆ. ಬಹುಜನ್ಮಾರ್ಜಿತೈಹಿ, ಅದು ಒಂದು ಜನ್ಮದಲ್ಲಿ ಬರೋದಿಲ್ಲ. ಅನೇಕ ನಾವು ಮಾಡಿರೋದೇ ಚೂರು 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 ಪುಣ್ಯ, ಒಂದು ಜನ್ಮದಲ್ಲಿ ಬರೋದಿಲ್ಲ. ಅನೇಕ ಜನ್ಮಗಳಿಂದ ಬರತಕ್ಕದ್ದು ಆ ಕ್ಷೇತ್ರ ದರ್ಶನ. ಯಾಕೆ? ಅಲ್ಲಿ ಯಾರು ಓಡಾಡ್ತಾ ಇರ್ತಾರೆ? ಮುಕ್ತರು ಓಡಾಡ್ತಾ ಇರ್ತಾರೆ. ಅದರಿಂದ ಅದನ್ನು ಭೂವೈಕುಂಠ ಅಂತ ಕರೀತಾರೆ. ಭೂಲೋಕದಲ್ಲಿ ಮುಕ್ತರಿಗೆ ಅಂತ ಇರುವ ಸ್ಥಾನ ಅಂದರೆ ಯಾವುದು? ವೆಂಕಟಾಚಲ. ಅಲ್ಲಲ್ಲಿ ಆ ಲೋಕಗಳಲ್ಲಿ ಮುಕ್ತರಿಗೆ ಒಂದು ಸ್ಥಾನ ಅಂತ ದೇವರು ಅಲಾಟ್ ಮಾಡಿಟ್ಟಿರ್ತಾನೆ. ಸತ್ಯಲೋಕದಲ್ಲಿ ಮುಕ್ತರಿಗೆ ಅಂತ ಒಂದು ಸ್ಥಾನ, ಸ್ವರ್ಗಲೋಕದಲ್ಲಿ ಮುಕ್ತರಿಗೆ ಅಂತ ಒಂದು ಸ್ಥಾನ, ಭೂಲೋಕದಲ್ಲಿ ಮುಕ್ತರಿಗೆ ಅಂತ ಒಂದು ಸ್ಥಾನ. ಯಾವುದದು? ಭೂವೈಕುಂಠ ಅಂತ ಕರೆಸಲ್ಪಟ್ಟ ಈ ವೆಂಕಟಾಚಲ ಅಂತ ಹೇಳ್ತಾ ಇದ್ದಾರೆ. ತತ್ರಾಪಿ ವೆಂಕಟಗಿರೇ ದರ್ಶನಂ ಮುಕ್ತಿದಂ ಪರಂ. ಅಲ್ಲಿ ಹೋದರೆ ಮೋಕ್ಷ ಗ್ಯಾರಂಟಿ, ಮೋಕ್ಷ ಅವಶ್ಯವಾಗಿ ಸಿಗ್ತದೆ ಅಂತ. ದುರ್ಲಭಂ ದೇವಸಂಗಾನ ಮನುಷ್ಯಾನಂತೂ ಕಾಗತ. ದೇವತೆಗಳಿಗೆ ಕೂಡ ಅಲ್ಲಿ ಹೋಗೋದು ದುರ್ಲಭವಾಗಿದೆ. ಅಷ್ಟು ಹೋಗಲಿಕ್ಕೆ ಅವರಿಗೂ ಕೂಡ ವಿಘ್ನಗಳು ಬರಬಹುದು. ಇನ್ನು ಮನುಷ್ಯರ ಪಾಡು ಇನ್ನೇನು ಹೇಳೋದು? ಅದರಿಂದ ಸಮಯ ಅವಕಾಶ ಸಿಕ್ಕಿದಾಗ ಪ್ಲ್ಯಾನ್ ಮಾಡಿಕೊಂಡು ಅವಶ್ಯವಾಗಿ ಕ್ಷೇತ್ರ ದರ್ಶನ, ಶ್ರೀನಿವಾಸನ ದರ್ಶನ ಮಾಡುವುದು ನಮಗೆ
ತುಂಬ ಅನುಗ್ರಹವನ್ನು ತಂದುಕೊಡತಕ್ಕದ್ದು ದೇವರ ಅನುಗ್ರಹವನ್ನು ಅಂತ ಇಷ್ಟು ಹೇಳಿ ಪರಮಾತ್ಮ ಮತ್ತೆ ಹೇಳ್ತಾ ಇದ್ದಾರಂತೆ. ಒಮ್ಮೆ ತಾನು ಬೇಟೆಯಾಡಬೇಕು ಅಂತ ಹೊರಟ ಅಂತ, ತಾನು ಬೇಟೆಯಾಡಬೇಕು ಅಂತ ಹೊರಡ್ತಾನೆ. ಆಗ ಒಂದು ಕುದುರೆಯನ್ನು ಚಿಂತನೆ ಮಾಡ್ತಾನೆ. ಆಗ ವಾಯುದೇವರು ಕುದುರೆ ರೂಪದಲ್ಲಿ ಬರ್ತಾರೆ. ಹಗ್ಗ, ಆ ಕುದುರೆಯನ್ನು ಕಟ್ಟೋದಕ್ಕೆ ಒಂದು ಹಗ್ಗ ಬೇಕಲ್ವ, ಲಕ್ಷ್ಮೀದೇವಿ ಆ ಹಗ್ಗ ರೂಪದಲ್ಲಿ ಇರ್ತಾರೆ. ಶುಭವಸ್ತ್ರಂ ಪಂಚದಶ ಹಸ್ತಂ ಅಂತ ಬರೀತಾರೆ. ತಾನು 15 ಮೊಳದ ದೊಡ್ಡ ವಸ್ತ್ರ ಅದನ್ನು ಸುತ್ತಿ ಅಲಂಕಾರ ಮಾಡಿಕೊಂಡು ಮನ್ಮಥ ಸ್ವಾಮಿ ಅಲಂಕಾರ ಮಾಡಿಕೊಂಡು ಧನುರ್ಬಾಣ ಧರ ಶ್ರೀಮಾನ್ ಸಾಕ್ಷಾ ಮನ್ಮಥಃ ಶ್ರೇಷ್ಠವಾದ ಧನುಸ್ಸು ಬಾಣ ಇವುಗಳನ್ನೆಲ್ಲ ಧರಿಸಿದವನಾಗಿ ತಾನು ಬೇಟೆಗೆ ಅಂತ ಹೋಗ್ತಾ ಇದ್ದಾನೆ. ಏವಂ ಮನೋಹರ ರೂಪಂ ಧೃತ್ವಾ ಶ್ರೀ ವೆಂಕಟೇಶ್ವರ, ಅದ್ಭುತ ರೂಪ. ಯಾಕೆ, ಯಾರನ್ನ ನೋಡೋಕೆ ಹೋಗ್ತಾ ಇದ್ದಾನೆ? ಪದ್ಮಾವತಿಯನ್ನು ನೋಡೋಕ್ಕೆ ಹೋಗ್ತಾ ಇದ್ದಾನೆ. ಅದರಿಂದ ಎಷ್ಟು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಸ್ವರ್ಣ ಲತಿಕಾ ಯುಕ್ತಂ ವಾಯುವೇಗಂ ಮನೋಜಬಂ, ಬಂಗಾರದ ಹಗ್ಗದಿಂದ ಕಟ್ಟಲ್ಪಟ್ಟಿದ್ದು ವಾಯುವೇಗ. ಕುದುರೆ ಯಾರು? ಸಾಕ್ಷಾತ್ ವಾಯುದೇವರೇ. ವಾಯುವೇಗದಲ್ಲಿ ಹೋಗತಕ್ಕ ಕುದುರೆ ಅದು ಅಂತ ಹೇಳ್ತಾ ಇದ್ದಾರೆ. ಮೃಗಾನ್ ಬಹುವಿಧಾಕಾರಾನ್ ಸಿಂಹಶಾರ್ದೂಲ ಜಂಬುಕಾನ್, ಅನೇಕ ವಿಧವಾದ ಪ್ರಾಣಿಗಳನ್ನೆಲ್ಲ ಸ್ವಾಮಿಯಲ್ಲಿ ಬೇಟೆಯಾಡ್ತಾನೆ. ಆಗ ಹಸ್ತಿರಾಜಾನಂ ಮದಮತ್ತಂ ಅನೇಚರಂ, ಒಂದು ಆನೆಯನ್ನು ನೋಡ್ತಾನೆ ಪರಮಾತ್ಮ. ಆನೆಯನ್ನು ನೋಡ್ತಾನೆ. ತಮ್ ಹಂತುಂ ಅಗಮತ್ ಪೃಷ್ಟಂ ಅನುಸೃತ್ಯ ರಮಾಪತಿ, ಅದನ್ನು ಕೂಡ ಕೊಲ್ಲಬೇಕು ಅಂತ ಹೇಳಿ ಪರಮಾತ್ಮ ಅದನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾನೆ. ಅದು ನೋಡಿದರೆ ದೂರ ಒಂದು ವನದಲ್ಲಿ ಕರೆದುಕೊಂಡು ಹೋಯ್ತಂತೆ. ಭಯಾದ್ಭೀತೋ ವೃಷಾಕಪೇಹೆ, ಪರಮಾತ್ಮನಿಂದ ಹೆದರ್ಕೊಂಡು ಅದು ದೂರ ಓಡಿ ಹೋಗ್ತಾ ಇತ್ತು. ಪರಮಾತ್ಮನು ಅದರ ಹಿಂದೆನೇ ಹೋಗ್ತಾ ಇದ್ದ. ದಂಡವತ್ ಪತಿತೋ ಭೂತ್ವ, ಒಂದು ಕೆಲವು ದೂರ ಆದ ಮೇಲೆ ಆ ಆನೆ ಕೆಳಗೆ ಬಿದ್ದು ನಮಸ್ಕಾರ ಮಾಡಿತ್ತಂತೆ. ಕೆಳಗೆ ತಲೆ ಬಗ್ಗಿ ಶುಂಡಾಂ ಉದ್ಯಮ್ಯ, ಸೊಂಡಿಲನ್ನು ಮೇಲಕ್ಕೆ ಎತ್ತಿ ಗರ್ಜನೆ ಮಾಡ್ತಾ ನಮಸ್ಕಾರ ಮಾಡಿತ್ತಂತೆ. ಮಾಡಿ ಯದಾ ಗತಃ ತದಾ ಕನ್ಯಾ ದೃಷ್ಟಿಮಾರ್ಗಂ ಅಪಾಗತ, ಹೇಳಿ ನಮಸ್ಕಾರ ಮಾಡಿ ಸೊಂಡಿಲನ್ನೆತ್ತಿ ಆ ಆನೆ ಕಣ್ಮರೆ ಆಗಿಬಿಡುತ್ತಂತೆ. ಆಗ ಒಂದು ಕನ್ಯೆ ಪರಮಾತ್ಮನ ಕಣ್ಣಿಗೆ ಬಿದ್ದರು ಅಂತ ಹೇಳ್ತಾ ಇದ್ದಾರೆ. 2 ವಿಚಾರ ಇಲ್ಲಿ ಬರುತ್ತದೆ. ಆ ಆನೆ ಯಾರು ಹಾಗೆಂದರೆ, 4ನೇ ಮನ್ವಂತರ, 4ನೇ ಮನ್ವಂತರದಲ್ಲಿ ಪರಮಾತ್ಮ ಯಾವ ಆನೆಯನ್ನು ರಕ್ಷಣೆ ಮಾಡಿದ ನಾವು ಕೇಳ್ತೀವಿ ಭಾಗವತದಲ್ಲಿ. ಗಜೇಂದ್ರ ಮೊಸಳೆಯ ಕಾಲಿಗೆ ಮೊಸಳೆಯ ಬಾಯಿಗೆ ಸಿಕ್ಕಿ ತುಂಬ ತೊಂದರೆಗೆ ಒಳಗಾದ ಆನೆ, ಅದನ್ನು ಪರಮಾತ್ಮ ರಕ್ಷಣೆ ಮಾಡಿದ. ಆ ಆನೆ ಕಾಯ್ತಾ ಇತ್ತಂತೆ ಪರಮಾತ್ಮನಿಗೆ ಏನಾದರೂ ನಾವು ಸೇವೆ ಮಾಡಬೇಕು ಹಾಗೆ ಅಂತ. ನೋಡಿ, ಕೃತಜ್ಞತೆ ಮಾಡಿದ ಉಪಕಾರವನ್ನು ಸಜ್ಜನರು, ಒಳ್ಳೆಯ ಜನರು ಮರೆಯೋದಿಲ್ಲ. ಸಣ್ಣ ಉಪಕಾರ ಇರ್ಬೋದು, ಆದರೂ ಕೂಡ ಸಜ್ಜನರು ಅದನ್ನು ಮರೆಯಬಾರದು. ಅದನ್ನು ತೋರಿಸಿಕೊಡ್ತಾ ಇದ್ರು. ಆನೆಗೂ ಕೂಡ ನೋಡಿ ಹಾಗೆ ಮಾಡಿದೆ. ಪರಮಾತ್ಮ ಮಾಡಿದ ಮಹಾ ಉಪಕಾರ, ಪ್ರಾಣ ಸಂಕಟದಿಂದ ಮೋಚನೆ ಮಾಡಿದ್ದಾನೆ. ಅದನ್ನು ನೆನಪಿಟ್ಟುಕೊಂಡು ಪರಮಾತ್ಮನಿಗೆ ಸೇವೆ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತಾ ಇತ್ತು. ಆದರೆ 4ನೇ ಮನ್ವಂತರದಲ್ಲಿ ಅದಕ್ಕೆ ಅವಕಾಶನೇ ಸಿಕ್ಕಿಲ್ಲ. ಅವನು ಯಾವಾಗ ಸಿಕ್ತು? 7ನೇ ಮನ್ವಂತರ, ಈಗ ನಡೆಯತಕ್ಕದ್ದು ವೈವಸ್ವತ ಮನ್ವಂತರ. 7ನೇ ಮನ್ವಂತರದಲ್ಲಿ ಅವಕಾಶ ಸಿಕ್ತಂತೆ. ನೋಡಿ, ಶ್ರೀನಿವಾಸನ ದರ್ಶನವೂ ಹಾಗೆ ಸುಲಭದಲ್ಲಿ ಸಿಗೋದಿಲ್ಲ. ಅದು ದೇವರ ಸೇವೆ ಯಾವಾಗಲೋ 2 ಮಂತ್ಸ್ 3 ಮಂತ್ಸ್ ಮುಂಚೆ ಬುಕ್ ಮಾಡಬೇಕಂತ, ಆಗ ಮಾತ್ರ ದರ್ಶನಕ್ಕೆ ಅವಕಾಶ ಸಿಗ್ತದೆ. ಆ ಆನೆಗೂ ಅಷ್ಟೇ 4ನೇ ಮನ್ವಂತರದಿಂದ ಕಾಯ್ತಾ ಇದ್ದದ್ದು 7ನೇ ಮನ್ವಂತರಕ್ಕೆ ಅದಕ್ಕೆ ಸೇವೆಗೆ ಅವಕಾಶ ಸಿಕ್ತು ಅಂತ ಹೇಳ್ತಾರೆ. ಅದು ಬಂದು ಪರಮಾತ್ಮನಿಗೂ ಪದ್ಮಾವತಿಗೂ ಒಂದು ಸಂಬಂಧವನ್ನು ಬೆಳೆಸಲಿಕ್ಕೆ ಆ ಆನೆ ಕಾರಣವಾಯಿತು. ಶ್ರೀನಿವಾಸನನ್ನು ಪದ್ಮಾವತಿಯ ಹತ್ರ ಕರೆದುಕೊಂಡು ಬಂದ ಒಂದು ಪುಣ್ಯ, ಆ ಒಂದು ಸೇವೆ ಅದು ಆನೆ ಮಾಡಿತ್ತು ಅಂತ. ಸೊ ನಾವು ಕೂಡ ಹಾಗೆ ವಧೂವರರ ಒಂದು ಸಂಯೋಜನ, ಅದರಲ್ಲಿ ನಮ್ಮಿಂದ ಆದಷ್ಟು ಯಥಾಶಕ್ತಿ ಸೇವೆಯನ್ನು ನಾವು ಮಾಡಬೇಕು ಎಂಬ ಒಂದು ಮತ್ತೊಂದು ವಿಚಾರವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಆನೆಯು ಆ ರೀತಿಯಾಗಿ ಮಾಡಿತ್ತು ಅಂತ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಕನ್ಯೆಯನ್ನು ನೋಡಿದ ಅಂತ ಹೇಳಿದ ಕೂಡಲೇ ಋಷಿಗಳು ಪ್ರಶ್ನೆ ಮಾಡ್ತಾ ಇದ್ದಾರಂತೆ. ಯಾರು ಆ ಕನ್ಯಾ? ಸಾ ಕನ್ಯಾ ಕಸ್ಯ ಸಂಬಂಧ ಕಿಮರ್ಥಂ ವನಮಾಗತ ಕಸ್ಯೈವ ತನಯ ಸರ್ವಂ ತದ್ದಸ್ವಮದ ಮಹಾಮತೆ. ಯಾರು ಆ ಕನ್ಯೆ? ಯಾರಲ್ಲಿ ಹುಟ್ಟಿದವರು? ಅಲ್ಲಿ ಕಾಡಿಗೆ ಯಾಕೆ ಬಂದರು? ಇದೆಲ್ಲವನ್ನು ನಮಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಇತಿ ತೈಸ್ತು ಸಮಾಜ್ಞಪ್ತಃ ಸೂತಃ ಪರಮಧಾರ್ಮಿಕಃ ಉವಾಚ ವಚನಂ ಭಕ್ತ್ಯಾ ಸಂತೋಷೋದ್ರಿಕ್ತ ಮಾನಸಃ. ಪದ್ಮಾವತಿಯ ವಿಚಾರ ಹೇಳುವಾಗಲೇ ಸೂತಾಚಾರ್ಯರಿಗೆ ಮನಸ್ಸಿನಲ್ಲಿ ಭಾರಿ ಆನಂದ ಆಯಿತು. ಹೇಳ್ತಾ ಇದ್ದಾರೆ, ಸೂತ ಉವಾಚ
ಋಷಿಗಳೇ ಎಲ್ಲರೂ ಕೇಳಿ, ಕನ್ಯಾಯ ಜನ್ಮ ಪಾವನಂ, ಅತೀ ಪಾವನವಾದ ಜನ್ಮ ಆ ಪದ್ಮಾವತಿದು. ಆ ಮಹಾಭಾರತ ಯುದ್ಧ ಆಯಿತು, ಪಾಂಡವರ ವಂಶ ಅದು 28ನೇ ಕಲಿಯುಗದಲ್ಲೂ ಕೂಡ ಅದು ಮುಂದುವರಿಯುತ್ತಂತೆ. ನಾವು ನೋಡ್ತೀವಿ ನೋಡಿ, ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ್, ಅವನ ಮಗ ಜನಮೇಜಯ, ಈ ರೀತಿಯಾಗಿ ಆ ಪರಂಪರೆ ಬೆಳೆದು ಅಲ್ಲಿ ವಿಕ್ರಮಾರ್ಕ ಮೊದಲಾದ ಅನೇಕ ರಾಜರು ಅಲ್ಲಿಗೆ ಆ ಪರಂಪರೆಯಲ್ಲಿ ಬಂದಿದ್ದಾರೆ. ಆ ಒಂದು ಚಂದ್ರವಂಶದಲ್ಲಿ ಸುವೀರ ಎನ್ನುವ ಒಂದು ರಾಜನು ಕೂಡ ಬಂದಿದ್ದಾನೆ. ಆ ಸುವೀರ ಎನ್ನುವ ರಾಜನಿಗೆ ಸುಧರ್ಮ ಎನ್ನುವ ರಾಜನು ಹುಟ್ಟಿದ್ದಾನೆ. ಆ ಸುಧರ್ಮ ರಾಜನಿಗೆ 2 ಮಕ್ಕಳು, ಆಕಾಶ ಮತ್ತು ತೋಂಡಮಾನ ಅಂತ 2 ಮಕ್ಕಳು. ಅವರು ತೋಂಡ ದೇಶದ ಅಧಿಪತಿಯಾಗಿ ಭೂಮಿಯನ್ನು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದರು. ರಕ್ಷಮಾನೇ ನೃಪೇ ತಸ್ಮಿನ್ ಜನ ಧರ್ಮಪರಾಯಣ. ಯಾವಾಗ ಈ ಆಕಾಶರಾಜ ತೋಂಡಮಾನ ಅವರೆಲ್ಲ ರಾಜರಾಗಿದ್ದರಲ್ವ, ಆಗ ಜನರೆಲ್ಲ ಧರ್ಮದಲ್ಲಿ ಆಸಕ್ತರಾಗಿ ಇದ್ದರಂತೆ. ಆಕಳುಗಳು ಕೂಡ ಚೆನ್ನಾಗಿ ಹಾಲನ್ನು ಕೊಡ್ತಾ ಇದ್ದರು. ನಾರ್ಯ ಪತಿಪರಾಯಣ, ಸ್ತ್ರೀಯರೆಲ್ಲ ಪತಿವ್ರತ ಧರ್ಮವನ್ನು ಆಚರಣೆ ಮಾಡ್ತಾ ಶುದ್ಧರಾಗಿ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ಕೊರತೆ ಏನಾಯಿತು, ಆಕಾಶರಾಜನಿಗೆ ಮಕ್ಕಳಿಲ್ಲ. ಕದಾಚಿತ್ ಪುತ್ರ ದುಃಖೇನ ಏಕಾಂತ ಭವನೇ ಸ್ಥಿತಃ ಅಪುತ್ರೋ ನೃಪತಿರ್ದೃಷ್ಟ್ವಾ ಗುರುಂ ಚೋವಾಚ ಭಕ್ತಿತಃ. ಆಗ ಆಕಾಶರಾಜನಿಗೆ ಭಾರಿ ವ್ಯಥೆ ಆಯಿತು. ಎಲ್ಲ ಸಂಪತ್ತು ಇದೆ, ಅದ್ಭುತವಾದ ರಾಜ್ಯ, ಆದರೂ ಕೂಡ ಏನಿಲ್ಲ, ಮಕ್ಕಳು ಇಲ್ಲ. ಹಾಗೆ ಅಂತ ತುಂಬ ದುಃಖ ಆಯಿತು. ಅವನು ಆಕಾಶರಾಜ ಬೃಹಸ್ಪತಿ ಆಚಾರ್ಯರನ್ನು, ದೇವತೆಗಳ ಗುರುಗಳು ಬೃಹಸ್ಪತಿ ಆಚಾರ್ಯರನ್ನು ಕರೆಸಿ ತಮ್ಮ ದುಃಖವನ್ನು ಹೇಳ್ಕೊತಾ ಇದ್ದಾನೆ. ಕಿಮ್ಮಯ ಸರಿತಂ ಪಾಪಂ ಕಸ್ಯವ ಮಾರಿತಸ್ತುತಃ ತೇನ ಪಾಪೇನ ವಿಪ್ರೇಂದ್ರ ನ ಪ್ರಾಪ್ತಂ ಪುತ್ರಜನ್ಮಮೇ. ನಾನು ಏನು ಪಾಪ ಮಾಡಿದೆ ಗೊತ್ತಿಲ್ಲ, ಯಾವ ಮಕ್ಕಳನ್ನು ಸಂಹಾರ ಮಾಡಿದೆ ಹಿಂದೆ ಗೊತ್ತಿಲ್ಲ, ಈ ಜನ್ಮದಲ್ಲಿ ನನಗೆ ಮಕ್ಕಳೇ ಆಗಲಿಲ್ಲ. ನೋಡಿ, ಮಕ್ಕಳಾಗಲಿಲ್ಲ, ಅದಕ್ಕೆ ಯಾರು ಕಾರಣ? ನಾವೇ ಕಾರಣ. ಯಾಕೆ? ನಾವು ಹಿಂದೆ ಮಾಡಿದ ಕರ್ಮ ನಮ್ಮನ್ನು ಬೆನ್ನಟ್ಟುಕೊಂಡು ಬರ್ತಾ ಇದೆ. ಅದಕ್ಕೆ ಹೇಳೋದು, ಸತ್ಕರ್ಮವನ್ನು ಮಾಡಿರಿ, ಅರಿವಾಯಿ ಗುರುಗಳು ಹೇಳಿದ್ದನ್ನು ಮಾಡಿರಿ, ತದ್ವಿರುದ್ಧ ಮಾಡಬೇಡಿ, ಪರಮಾತ್ಮನಲ್ಲೇ ಮನಸ್ಸನ್ನು ಇಡಿ. ಹಾಗೆಂತ ಯಾಕೆ ಹೇಳೋದು? ಈ ಒಂದು ಕಾರಣಕ್ಕೆ. ಈ ಕರ್ಮದ ಒಂದು ಪ್ರಭಾವ ಈ ಜನ್ಮದಲ್ಲಿ ದುಃಖ ಪಡ್ತೀವಿ, ಆದರೆ ಇನ್ನು ಮುಂದಿನ ಜನ್ಮಗಳು ಕಾದಿದೆ ನಮಗೆ. ಇದೊಂದೇ ಜನ್ಮ ಅಲ್ಲ ನಮಗೆ. ಅದರಿಂದ ಮುಂದಿನ ಜನ್ಮಗಳಲ್ಲಿ ನಾವು ಸುಖವಾಗಿ ಸಂತೋಷವಾಗಿ ಇರಬೇಕು ಅಂತ ಆದರೆ ಕಿಂಚಿತಾದರೂ ಸತ್ಕರ್ಮಗಳನ್ನು ಮಾಡಬೇಕು, ಪಾಪಕರ್ಮಗಳನ್ನು ಮಾಡಲೇಬಾರದು. ಯಾಕೆ? ಆಕಾಶರಾಜ ಸಂತಪ್ತನಾಗಿದ್ದಾನೆ. ಅದರ ಪ್ರಭಾವ ಏನಾಯಿತು? ಅವನಿಗೆ ಮಕ್ಕಳೇ ಆಗಲಿಲ್ಲ. ನೇತ್ರಾಭ್ಯಾಂ ನೈವ ದೃಷ್ಟಂ ಚ ಪುತ್ರಸ್ಯ ಮುಖಪಂಕಜಂ. ನನ್ನ ಕಣ್ಣಿನಿಂದ ಆ ಮಕ್ಕಳ ಮುಖವನ್ನೇ ನಾನು ನೋಡಿಲ್ಲ. ಕಿವಿಯಿಂದ ಆ ಮಕ್ಕಳು ಹಾಡುವ ಶಬ್ದ, ಆ ಮಕ್ಕಳು ಅಳುವ ಶಬ್ದ, ಅದನ್ನು ನಾನು ಕೇಳಿಲ್ಲ. ಹಾಗೆ ಅಂತ ನನ್ನ ಪಿತೃಗಳು, ಬಂಧುಗಳು, ಅವರಿಗೆ ಏನು ದುರ್ಗತಿ ಆಗ್ತದೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಮಕ್ಕಳಾಗದಿದ್ದರೆ ಮುಂದೆ ಅವರಿಗೆ ಏನಾಗೋದಿಲ್ಲ, ಶ್ರಾದ್ದಾದಿಗಳು ಮಾಡುವವರು ಯಾರು ಇರೋದಿಲ್ಲ. ಆಗ ಅವರು ಹಿರಿಯರು ಸ್ವರ್ಗದಿಂದಲೋ ಅಥವಾ ಸದ್ಗತಿಯಿಂದಲೋ ಅವರು ಪತಿತರಾಗಿ ದುಃಖವನ್ನು ಅನುಭವಿಸಬೇಕಾಗ್ತದೆ. ಅದರಿಂದ ಮುಂದೆ ನನ್ನ ಪಿತೃಗಳಿಗೆ, ಬಂಧುಗಳಿಗೆ ಏನು ಗತಿ ಆಗ್ತದೋ ಗೊತ್ತಿಲ್ಲ. ಯಾಕೆ? ಮಕ್ಕಳಿಲ್ಲ. ಹಾಗೆ ಪಾಪಿಷ್ಠೋಹಂ ದುರಾಚಾರಿ ಯಪುತ್ರೋಹಂ ದರಿದ್ರವಾನ್. ಪಾಪಿಷ್ಠನಾಗಿದ್ದೇನೆ, ದುರಾಚಾರಿಯಾಗಿ ತನ್ನನ್ನೇ ಬೈಕೋತಾನೆ ಆಕಾಶರಾಜ, ಅಪುತ್ರನಾಗಿ ಇರುವುದರಿಂದ ಅಂತ. ಪುತ್ರಹೀನಂಚ ಮಾಂ ದೃಷ್ಟ್ವಾ ಕರ್ಷಂತಿ ಯಮಕಿಂಕರಾಹ. ಮಕ್ಕಳಿಲ್ಲದ ನನ್ನನ್ನು ಯಮಕಿಂಕರರು ಚೆನ್ನಾಗಿ ಎಳೆದುಕೊಂಡು ಹೋಗಿ ನರಕದಲ್ಲಿ ದುಃಖವನ್ನು ಕೊಡ್ತಾ ಇದ್ದಾರೆ. ಗಚ್ಚ ರಾಜಂತ್ವರೇಣೇವ ಯಮಸ್ಯ ಭವನಂ ಪ್ರತಿ. ರಾಜ, ಕೂಡಲೇ ಹೋಗು, ನೀನು ಇಲ್ಲಿ ಇರಬೇಡ, ಯಮಪಟ್ಟಣಕ್ಕೆ ಹೋಗು. ಪಾಶ ಕುಂಠಿತ ಸರ್ವಾಂಗ ಕಿಮು ವಕ್ಷ್ಯಾಮಿ ಅಪುತ್ರವಾನ್. ಅಲ್ಲಿ ಏನೇನು ದುಃಖವನ್ನು ಅನುಭವಿಸಬೇಕೋ ಗೊತ್ತಿಲ್ಲ, ಅದರಿಂದ ನನಗೆ ಭಾರಿ ದುಃಖ ಆಗಿದೆ. ಹಾಗೆ ಅಂತ ತನ್ನ ದುಃಖವನ್ನೆಲ್ಲ ಬೃಹಸ್ಪತಿ ಆಚಾರ್ಯರ ಹತ್ರ ಆಕಾಶರಾಜ ಹೇಳ್ಕೊತಾ ಇದ್ದಾನೆ. ತುಂಬ ಹೇಳ್ತಾನೆ. ಅವನ ದುಃಖದ ವರ್ಣನೆ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಮೂರ್ಛೆಯಾಗಿ ಬಿದ್ದ ಅಂತ.
ದುಃಖವನ್ನು ಹೇಳ್ತಾ 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 ಎಷ್ಟು ದುಃಖ ಆಯ್ತಂದರೆ ಆಕಾಶರಾಜನಿಗೆ ಅವನು ಮೂರ್ಛೆಯಾಗಿ ಬೀಳ್ತಾನೆ. ನೋಡಿ, ಈ ಆಕಾಶರಾಜ ಹಿಂದೆ ಯಾರು ಅಂತ ನಾವು ನೋಡಿದ್ದೀವಿ, ನೆನಪಿದೆಯಾ? ಹಾಂ, ಮಾಧವ ಬ್ರಾಹ್ಮಣ. ಮಾಧವ ಬ್ರಾಹ್ಮಣನೇ ಆಕಾಶರಾಜನಾಗಿ ಇಲ್ಲಿ ಬಂದಿರೋದು. ನೋಡಿ, ಹೇಳ್ತಾ ಇದ್ದಾನೆ, ಅಸ್ಮಾಕಮಪಿ ಪಾಪಾನಾಂ ಕನ್ಯಕಾ ನೈವ ಚಾಭವತ್. ಪುತ್ರನೂ ಆಗಿಲ್ಲ, ಕನ್ಯೆಯೂ ಆಗಲಿಲ್ಲ ಅಂತ ಅದನ್ನು ಕೂಡ ಬೇಸರ ಮಾಡ್ಕೋತಾ ಇದ್ದಾನೆ. ಸತ್ಪುತ್ರಿ ನೈವ ಸಂಜಾತ ಧರ್ಮ ಸಂತಾನ ಸಂಹಿಕ. ಒಳ್ಳೆ ಸತ್ಪುತ್ರಿಯೂ ಕೂಡ ನನಗಾಗಿಲ್ಲ ಅಂತ ಹೇಳಿ ಪರಮಾತ್ಮನಲ್ಲಿ ಮೊರೆ ಇಡ್ತಾನೆ. ವರದ ಅಚ್ಯುತ ಗೋವಿಂದ ಜಗನ್ನಾಥ ಜಗದ್ಗುರು ಸುಬ್ರಹ್ಮಣ್ಯ ಸುರಾಧೀಶ ರಾಮಕೃಷ್ಣ ನಮೋಸ್ತುತೆ. ಅಚ್ಯುತ, ಗೋವಿಂದ, ಜಗನ್ನಾಥ, ಜಗದ್ಗುರು, ಸುಬ್ರಹ್ಮಣ್ಯ, ಸುರಾಧೀಶ, ರಾಮ, ಕೃಷ್ಣ, ವೆಂಕಟೇಶ, ರಮಾಕಾಂತ, ವರಾಹ ವದನ, ಅಚ್ಯುತ, ನಾರಾಯಣ, ನಗಾಧೀಶ, ಕೃಪಾಂಕುರು, ಕೃಪಾನಿದೆ. ಕೃಪಾನಿದೆ, ಕೃಪಾಸಾಗರನಾದ ಸ್ವಾಮಿಯೇ, ನನ್ನಲ್ಲಿ ಕೃಪೆಯನ್ನು ಮಾಡು. ಸಪುತ್ರವಂತಃ ಖಲು ಭಾಗ್ಯವಂತಹ ಹ್ಯಪುತ್ರವಂತೋ ಭುವಿ ದುಃಖವಂತಹ. ಯಾರಿಗೆ ಮಕ್ಕಳಿದೆಯೋ ಅವರೇ ಭಾಗ್ಯವಂತರು, ಯಾರಿಗೆ ಇಲ್ಲವೋ ಅವರೇ ದುಃಖವಂತರು. ಸಂಸಾರ ಸಾಗರ ಸಮುತ್ತರಣೇ ಶ್ವಶಕ್ತಾ ಕಾನೋ ಗತಿ ಕರ್ಮ ಫಲಾನುಭೋಗಿನಾ. ಸಂಸಾರದಿಂದ ನಮ್ಮನ್ನು ಮೇಲಕ್ಕೆ ಎತ್ತಬೇಕು ಅಂದರೆ ಸಂತಾನ ಆಗಬೇಕು. ಯಾಕೆ? ಅದು ಒಂದು ರೀತಿಯಾದ ಋಣ ಇದ್ದಾಗೆ. ನಾವು ಭಾಗವತದಲ್ಲಿ ಕೂಡ ಈ ವಿಚಾರ ಬರುತ್ತದೆ. ಒಂದು ವ್ಯಕ್ತಿ, ಮನುಷ್ಯ ಭೂಮಿಗೆ ಬಂದಾಗ ಋಣವನ್ನು ಸಂಪಾದನೆ ಮಾಡ್ಕೊಂಡು ಬರ್ತಾನೆ. ಅನೇಕ ಲೋನ್, ಋಣ ಅಂದರೆ ಲೋನ್ ಅಷ್ಟೇ. ದೇವಋಣ, ಋಷಿ ಋಣ, ಪಿತೃಋಣ ಅಂತ 3 ಋಣ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಮನೆ ಕಟ್ಟೋದಕ್ಕೆ ಇಲ್ಲಿ ಬ್ಯಾಂಕಲ್ಲಿ ಲೋನ್ ತೆಗೆದುಕೊಂಡ್ರೆ ಅದೊಂದು ಲೋನ್ ಕ್ಲೋಸ್ ಮಾಡಲೇಬೇಕು. ಅದು ಬಿಟ್ಟು 3 ಋಣ ತೀರಿಸಬೇಕು. ದೇವಋಣ, ದೇವತೆಗಳ ಋಣವನ್ನು ಹೇಗೆ ತೀರಿಸಬೇಕು? ದೇವರ ಪೂಜೆ ಮಾಡಬೇಕು, ಸಂಧ್ಯಾವಂದನಾದಿಗಳನ್ನು ಮಾಡಬೇಕು, ಅದರಿಂದ ದೇವರನ್ನು ತೀರ್ತದೆ. ಋಷಿ ಋಣ ಹೇಗೆ ತೀರುತ್ತದೆ? ವೇದಗಳನ್ನು ಅಭ್ಯಾಸ ಮಾಡಬೇಕು, ಶಾಸ್ತ್ರ ಶ್ರವಣ ಮಾಡಬೇಕು, ಅದರಿಂದ ಋಷಿ. ನೋಡಿ, ಈಗ ಶತಾನಂದರು, ಶೌನಕರು ಇತ್ಯಾದಿಗಳ ಹೆಸರು ಬರ್ತದೆ. ಈ ರೀತಿಯಾಗಿ ಪುರಾಣಗಳನ್ನು ಕೇಳ್ತಾ ಇದ್ದರೆ ಋಷಿಗಳ ಋಣ ಸ್ವಲ್ಪ ತೀರ್ತದೆ. 3ನೇದು ಪಿತೃಋಣ. ಪಿತೃಋಣ ತೀರೋದು ಹೇಗೆ? ಹಾಗೆಂದರೆ ಹೇಗೆ ನಮ್ಮ ತಂದೆ ತಾಯಿಗಳು ಸಂತಾನವನ್ನು ಪಡೆದರೋ ನಾವು ಕೂಡ ಸಂತಾನವನ್ನು ಪಡೆಯಬೇಕು. ಅದರಿಂದ ಅವಶ್ಯವಾಗಿ ಒಬ್ಬ ಮದುವೆ ಮಾಡ್ಕೋಬೇಕು, ಅಥವಾ ಹೆಣ್ಣಾಗಲಿ ಗಂಡಾಗಲಿ. ಈಗೇನೋ ಆದರೆ ಆಯಿತು, ಬಿಟ್ಟರೆ ಬಿಡ್ತು ಅಂತ ಏನೋ ಹೇಳ್ತಾರೆ, ಹಂಗೆ ಆಗಬಾರ್ದು. ಆ ಋಣ ಕ್ಲಿಯರ್ ಆಗಬೇಕಂದ್ರೆ ಅವಶ್ಯವಾಗಿ ಹೆಣ್ಣು ಗಂಡು ಇಬ್ಬರೂ ಕೂಡ ಮದುವೆ ಮಾಡಿಕೊಳ್ಳೇಬೇಕು, ಅಥವಾ ಗಂಡು ಡೈರೆಕ್ಟಾಗಿ ಸನ್ಯಾಸವನ್ನು ತೆಗೆದುಕೋಬೇಕು. ಇದು ಇರುವ ವಿಧಿ. ಅದರಿಂದ ಮದುವೆ ಎಂಬುದು ಅದು ಸಂತಾನಕ್ಕಾಗಿಯೇ ಆಗೋದು, ಅದರಿಂದ ಪಿತೃಋಣ ತೀರುತ್ತದೆ ಹಾಗೆಂಬ ಒಂದು ವಿಚಾರವನ್ನು ಭಾಗವತದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇವನು ಕೂಡ ಅದೇ ಹೇಳ್ತಾ ಇದ್ದಾನೆ. ಏನು ಮಾಡಲಿ? ಕಾನೋ ಗತಿ. ಇನ್ನು ನಮಗೇನು ಗತಿ, ಮುಂದೆ ಏನು ಗತಿ ಗೊತ್ತಿಲ್ಲ, ಕರ್ಮಫಲವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತ. ಏವಮುಕ್ತ್ವಾ ಮಹೀದೇವಂ ವಿರರಾಮ ಮಹೀಪತಿ ಪಾಪಿಷ್ಟೋಹಂ ದುರಾಚಾರೋ ಅಸುಕೋಹಂ ದರಿದ್ರವಾನ್. ಇಷ್ಟು ಹೇಳಿದಾಗ ಬೃಹಸ್ಪತಿ ಆಚಾರ್ಯರು ಹೇಳ್ತಾ ಇದ್ದಾರಂತೆ, ಯಜ್ಞಂ ಕುರು ನೃಪಶ್ರೇಷ್ಠ ಪುತ್ರಸ್ಥೇನ ಭವಿಷ್ಯತಿ. ನೀನು ಒಂದು ಯಾಗವನ್ನು ಮಾಡು, ಅದರಿಂದ ನಿನಗೆ ಮಕ್ಕಳು ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಯಿತು ಅಂತ ಯಜ್ಞ ಮಾಡೋದಕ್ಕೆ ಎಲ್ಲರೂ ಸಿದ್ಧರಾಗ್ತಾರೆ. ಆಗ ಮುಂದೆ ಏನಾಯಿತು ಎಂಬ ಅದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆಯ ಬಾಲಂ ವಿಷ್ಣುರ್ಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.